ಯಮ್ಮ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಸರ್. ಏನು ವಡೆ ಏನ್ ಬಿಟ್ಕೊಡೋದು ಏನು ಬದನೆಕಾಯಿ ಯಾಕೆ ಇದು ತ್ರಿವಿಕ್ರಮ್ ರೇಷನ್ ಮಾಡ್ಲಿಲ್ಲ ವಡೆ? ನೀನ್ ತುಂಬಾ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತೀಯ. ಕಾಂತಾರ BGM ಹಾಕ್ಬಿಟ್ಟಿದ್ದಾರೆ ಫುಲ್, ಲೈಕ್ ಇಟ್ಸ್ ಸೋ ಸ್ಕ್ಯಾರಿ ವಡೆ ಅದ್ ನೋಡಿದ್ರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಾರದ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ಸ್ ಗೋ. ವಡೆ, ಐಶ್ವರ್ಯ ಅವರು ಈ ವಾರ ಹಿಂಗ್ ಆಟ ಆಡಿದ್ರಲ್ವಾ, ಈ ಪಾಸ್ಟ್ ಫ್ಯೂ ಡೇಸ್ ಅಲ್ಲಿ ಅವ್ರು ಇದೇ ಆಟನ ಅವರು ಮುಂಚೆಯಿಂದಾನೆ ಆಡ್ಕೊಂಡು ಬಂದಿದ್ರೆ ಅವ್ರು ಪ್ರಾಬಬ್ಲಿ ಬಾಟಮ್ 2 ಅಲ್ಲಿ ಇರ್ತಾನೆ ಇರ್ಲಿಲ್ಲ ಅಲ್ವಾ? ಸುದೀಪ್ ಸರ್ ಹೇಳಿದ್ನ ಕೇಳಿದ್ರೆ ಏನಾಗುತ್ತೆ ಅನ್ನಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅವ್ರೇ ಅಂತ ಹೇಳ್ತಾ ಇದ್ರು, ನಿಮ್ಮ ಸ್ನೇಹ, ಫ್ರೆಂಡ್ಶಿಪ್ಪು, ಯಾವುದೇ ತರ ರಿಲೇಶನ್ ಬಿಟ್ಬಿಟ್ಟು ಇಂಡಿವಿಜುವಲ್ ಆಗಿ ಆಡಿ ಅಂತ ಇದ್ರು. ಐಶ್ವರ್ಯ ಅವರು ಎಲ್ಲೋ ಶಿಶು ಜೊತೆ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ರು, ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಅವ್ರು ಸಿಂಗಲ್ ಆಗಿದ್ದಾರೆ, ಅದಕ್ಕೆ ನೀಟಾಗಿ ಆಡ್ತಾ ಇದಾರೆ. ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಶಿಶಿರ್ ಅವ್ರು ಇದ್ದಾಗನು ಐಶ್ವರ್ಯ ಅವ್ರು ಟ್ರೈ ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಅದು ಒಂದು ಕಂಫರ್ಟ್ ಲೆವೆಲ್ ಇತ್ತು. ಸೊ ಏನಾಗುತ್ತೆ ಅಂದ್ರೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಿದ್ದೀನ ಇಲ್ವಾ ಅಂತ ಹೋಗಿ ಬೇರೆ ಅವ್ರ ಫ್ರೆಂಡ್ನ ಕೇಳ್ತಾರೆ. ಅವ್ರ ಫ್ರೆಂಡ್ ಬೇರೆ ಇನ್ನೇನೋ ಒಪಿನಿಯನ್, ಉಪ್ಪು ಖಾರ ಮಸಾಲೆ ಹಾಕ್ಬಿಟ್ಟು ಅದನ್ನ ಮಾಡಿ ಇದನ್ನ ಮಾಡು ಅಂತಾರೆ. ಎಲ್ಲ ಮಸಾಲೆ ಸೇರ್ಕೊಂಡು ತಲೆಯಲ್ಲಿ ನಾಳೆ ಬಂದ್ಬಿಟ್ಟು ಇನ್ನೊಂದು ಅಡುಗೆ ಒಗ್ಗರಣೆ ಮಾಡಿ ಬಿಸಾಕ್ತಾರೆ. ಹಂಗೆ ಆಗ್ತಿದ್ದು. ಇವಾಗ ಅವ್ರು ಹೋಗ್ಬಿಟ್ಟು ಯಾರ ಒಪಿನಿಯನ್ ಕೇಳ್ತಿಲ್ಲ, ಏನು ಮಾಡ್ತಾ ಇಲ್ಲ. ಅವ್ರು ಸೋಚ್ದಂಗೆ ಇಲ್ಲಿ ಬಂದಂಗೆ ಇಲ್ಲಿ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಆಡ್ತಾ ಇದಾರೆ. ಒಂದ್ ಕಾಲಲ್ಲಿ ನಿಂತ್ಕೊಂಡಿದ್ದು ಅದು ಆಕ್ಚುಲಿ ಐ ಥಿಂಕ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಿಕಾಸ್ ಅವ್ರು ಬೇರೆ ಟಾಸ್ಕ್ ಎಲ್ಲ ನೋಡಿ ಅಂದ್ರೆ ಐಶ್ವರ್ಯ ಅವರು ಶಿ ಇಸ್ ವೆರಿ ಗುಡ್ ವಿತ್ ಈ ಪಿಕ್ಷನರಿ, ಮೂವಿ, ಸಾಂಗ್ಸ್, ಮೆಮೊರಿ, ಆ ಥರ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಫಿಸಿಕಲ್ ಟಾಸ್ಕಲ್ಲಿ ನಾವು ಆ್ಯಕ್ಚುಲಿ ಜಾಸ್ತಿ ಗಿವ್ ಅಪ್ ಮಾಡಿರೋದೇ ನೋಡಿರೋದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ವಾಸ್ ಲೈಕ್ ವಾವ್, ಓಕೆ, ದಿಸ್ ಇಸ್ ರಿಯಲಿ ಗ್ರೇಟ್. ಆಮೇಲೆ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ಏನು ಬಂತು, ದಟ್ ವಾಸ್ ಪ್ಯೂರ್ ಲಕ್. ಅವ್ರ ಬಾಕ್ಸ್ ಎಲ್ಲ ಸೆಟ್ ಆಗಿತ್ತು. ಲೈಟ್ ಆನ್ ಆಗಲಿ ಮತ್ತೆ ಕನ್ಫರ್ಮ್ ಮಾಡೋಣ ಅಂತ ಆಮೇಲೆ ಹೋಗ್ಬಿಟ್ಟು ಬೆಲ್ ಹೊಡಿತೀನಿ ಅಂತ ಅಲ್ಲಿ ಅವ್ರದ್ದು ಮಿಸ್ ಆಯಿತು. ಇಲ್ಲ, ಲಕ್ಕೇನಿಲ್ಲ ಅಲ್ಲಿ. ಆಟ. ಸೊ ನೀನು ಅಲ್ಲಿಗೆ ಹೋಗ್ಬೇಕಾದ್ರೆ ಆಟ ಏನು ಮಾಡಬೇಕು, ಎಲ್ಲಿ ಇಡಬೇಕು ಬಾಕ್ಸ್ನ, ಇಟ್ಟಾದ್ಮೇಲೆ ಏನು ಮಾಡಬೇಕು, ಎಲ್ಲೋಗಿ ಬೆಲ್ಲೊಡಿಬೇಕು ಅಂತ ತಿಳ್ಕೊಬೇಕಾದ್ರೆ ಕಾಮನ್ ಸೆನ್ಸ್, ಅದು ಬೇಸಿಕ್ ಥಿಂಗು. ಅದು ಲಕ್ ಅಲ್ಲ. ಅಂದ್ರೆ ಲಕ್ ಯಾಕೆ ಅಂದ್ರೆ ಬರೀ 36 ಸೆಕೆಂಡ್ಸ್ಗೆ ಅವ್ರದ್ದು ಆಟ ಹೋಯ್ತು ಅಲ್ಲ. ಆ 36 ಸೆಕೆಂಡ್ಸ್ ಯಾಕೆ ಅಂದ್ರೆ ಅವ್ರ ಬಾಕ್ಸ್ ಇಟ್ಟಾದ್ಮೇಲೆ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ ಬಿಡೋಣ, ಬೆಲ್ ಹೊಡೆದ್ಬಿಟ್ಟು ಬಾಕ್ಸ್ ತಪ್ಪಾದ್ರೆ ಸುಮ್ನೆ ಆಟ ಹೋಗುತ್ತೆ ಅಂತ ಅವ್ರು ವೇಟ್ ಮಾಡಿದ್ದು. ಲಕ್ಕೇನಲ್ಲ ಅದು. ಯು ಶುಡ್ ಬಿ ಟೈಮ್ ಕಾನ್ಶಿಯಸ್ ಅಲ್ವಾ? ಭವ್ಯ ಅವ್ರು ಹೇಗೆ ಮಾಡಿದ್ರು ಮತ್ತೆ ಅಷ್ಟು ಚೆನ್ನಾಗಿ 36 seconds. ಸೊ ಯು ಶುಡ್ ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ಭವ್ಯ. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಲಕ್. ಇಟ್ಸ್ ಡೆಫಿನೆಟ್ಲಿ ಭವ್ಯ ಅವರು ಚೆನ್ನಾಗಿ ಆಡಿ ಈ ಸಲ ಇಂಡಿವಿಜುವಲ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಆಮೇಲೆ ಏನೇನಾಗಿದೆ ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಮುಂದಕ್ಕೆ ಹೇಳ್ತೀವಿ. ಬಟ್ ಫಾರ್ ನಾವು ಭವ್ಯ ಅವರು, ನನಗೆ ಅವರು ಇಂಡಿವಿಜುವಲ್ ಆಗಿ ಆಡಿ ಕ್ಯಾಪ್ಟನ್ ಆಗಿದ್ದು ತುಂಬ ಖುಷಿ ಆಯಿತು. ಅದಕ್ಕಾಗಿ ಯಾ, ದಾಟ್ ಐ ಅಗ್ರಿ. ಆ್ಯಕ್ಚುಲಿ ಈ ಸತಿ ಭವ್ಯ ಅವರು ಫುಲ್ ಟ್ರೈ ಮಾಡ್ತಾ ಇದ್ದಾರೆ. ನಾನು ಇಂಡಿವಿಜುವಲ್ ಆಗಿ ಲಾಸ್ಟ್ ಟೈಮ್ ಅವ್ರು ಕ್ಯಾಪ್ಟನ್ ಆಗಿದಾಗ ಅವ್ರಿಗೆ ಏನು ಬಂತು ಅಂದರೆ, ತ್ರಿವಿಕ್ರಮ್ ಅವ್ರು ಕ್ಯಾಪ್ಟನ್ ಆಗಿದ್ರು ಅಂತ. ಐ ಮೀನ್ ಸುದೀಪ್ ಸರೇ ಹೇಳ್ತಾರೆ, ತ್ರಿವಿಕ್ರಮ್ 2ನೇ ವಾರ ಕ್ಯಾಪ್ಟನ್ ಆಗಿದ್ದಕ್ಕೆ ಹೇಗೆ ಅನಿಸ್ತಾ ಇದೆ ಅಂತ. ಅಂದರೆ ಭವ್ಯ ತ್ರಿವಿಕ್ರಮ್ ಅವ್ರು ಶ್ಯಾಡೋಲ್ ಇದ್ಬಿಟ್ಟು ಆಡ್ತಾ ಇದ್ರು ಅಂತ. ಬಟ್ ಇವಾಗ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಇಲ್ಲಿ ಜಗಳನೂ ಹೋಗ್ತಾ ಇದೆ ಅವ್ರ ಮಧ್ಯ ಮತ್ತು ತ್ರಿವಿಕ್ರಮ್ ಮಧ್ಯ, ಬಟ್ ಶಿ ಸ್ಟಿಲ್ ಟೇಕಿಂಗ್ ಹರ್ ಸ್ಟ್ಯಾಂಡ್. ಸೊ ದಟ್ಸ್ ಅ ಗುಡ್ ಥಿಂಗ್. ಆದರೆ ಸ್ಯಾಡ್ ಪಾರ್ಟ್ ಏನಂದ್ರೆ, ಲಾಸ್ಟ್ ಟೈಮ್ ಭವ್ಯ ಅವ್ರು ಕ್ಯಾಪ್ಟನ್ ಆಗಿದಾಗ ಅವ್ರಿಗೆ ನಾಮಿನೇಷನ್ ಅಧಿಕಾರ ಸಿಕ್ಲಿಲ್ಲ. ಆವಾಗ ರಜತ್ ಅವರು ಮತ್ತೆ ಶೋಭಾ ಅವರು ಬಂದ್ರು. ಈ ವಾರ ಭವ್ಯ ಅವ್ರು ಕ್ಯಾಪ್ಟನ್ ಆಗಿದಾಗ ಕೂಡ ಇವಾಗ 2 ಟೀಮ್ಸ್ ಆಗಿದೆ. ಭವ್ಯಗೆ ಅದು ಸೋಲ್ ನಾಮಿನೇಷನ್ ಪವರ್ ಏನ್ ಬೇರೆ ಕ್ಯಾಪ್ಟನ್ಸ್ಗೆ ಸಿಕ್ಕಿದೆ, ಅದು ಅವ್ರಿಗೆ ಸಿಕ್ಕಿಲ್ಲ. ನಾಮಿನೇಷನ್ ಪವರ್ ಬಿಟ್ಟಾಕು ಒಂದು ಕ್ಯಾಪ್ಟನ್ಗೆ ಸಿಗ್ಬೇಕಾಗಿದ್ದ ಅಧಿಕಾರಗಳೇ ಸಿಗ್ತಾ ಇಲ್ಲ. ಬಿಕಾಸ್ ಈ ಟಾಸ್ಕ್ಗೆ ಆ ಥರ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು ಈ ರೆಸಾರ್ಟಲ್ಲಿ ಈ ಪೊಸಿಷನ್ಗಳು, ಮ್ಯಾನೇಜರು, ಶೆಫು, ಕೆಲಸಗಾರನ, ನನಗೆ ನಾವು ಅನ್ಕೊಂಡಿದ್ದ ಪ್ರಕಾರ ಅವರೇ ಚೂಸ್ ಮಾಡ್ಕೊಂಡ್ರಲ್ವಾ ಈಗ ಈ ಕೆಲಸ. ಒಂದ್ ಕನ್ಫ್ಯೂಷನ್ ಇತ್ತು. ನಾವು ಮತ್ತೆ ವಿಡಿಯೋ ಹೋಗಿ ನೋಡಿದ್ವಿ ಆಯ್ತಾ, ಬಿಗ್ ಬಾಸ್ ಅವ್ರಿಗೆ ಈ ಪೊಸಿಷನ್ಸ್ ಕೊಟ್ರೆ ಅವರೇ ಚೂಸ್ ಮಾಡ್ಕೊಂಡ್ರ ಅಂತ. ಸೊ ಅವರೇ ಪಿಕ್ ಮಾಡಿರೋದು ನಮ್ಮ ಪ್ರಕಾರ. ಯಾಕಂದ್ರೆ ನಾವು ಮತ್ತೆ ರಿವೈಂಡ್ ಮಾಡಿ ನೋಡಿದಾಗ ಮಂಜಣ್ಣ ಅಯನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂದಾಗ ನಾವು ಡಿಸೈಡ್ ಆಗಿಲ್ಲ ಅಂತ ಹೇಳಿದ್ರು ಅವರು. ಸೊ ಅವ್ರಲ್ಲಿ ಕುತ್ಕೊಂಡು ಇನ್ನ ಡಿಸ್ಕಷನ್ ನಡೀತಾ ಇತ್ತು ಅವ್ರ ಮಧ್ಯೆ, ಯಾರು ಯಾವ ರೋಲ್ ತಗೊಳ್ತಾರೆ ಅಂತ. ಪ್ಲಸ್ ಅವ್ರ ಬಟ್ಟೆ ಬರೋ ಮುಂಚೆನೆ ಮೋಕ್ಷಿತಾ ಅವ್ರಿಗೆ ಅವ್ರ ಮ್ಯಾನೇಜರ್ ಅಂತ ಆಲ್ರೆಡಿ ಹೇಳಿದ್ರು. ಸೊ ಇವರೇ ಪಿಕ್ ಮಾಡಿದ್ರೆ ಭವ್ಯ ಯಾಕೆ ಮ್ಯಾನೇಜರ್ ರೋಲ್ ತಗೊಂಡ್ಲಿಲ್ಲ? ಬಿಕಾಸ್ ಆ ಮ್ಯಾನೇಜರ್ ರೋಲ್ ಬಂದು ಕ್ಯಾಪ್ಟನ್ ರೋಲು. ಅಲ್ಲಿ ನಿಮಗೆ ಜಾಸ್ತಿ ವಿಸಿಬಿಲಿಟಿ ಸಿಗ್ತಾ ಇತ್ತು, ಜಾಸ್ತಿ ಪವರ್ ಸಿಗ್ತಾ ಇತ್ತು, ಒಂದು ಟೀಮ್ನ ಮ್ಯಾನೇಜ್ ಮಾಡೋ ಅಧಿಕಾರ ಸಿಗ್ತಾ ಇತ್ತು. ಅದನ್ನೆಲ್ಲ ಬಿಟ್ಟು ಸೇಫ್ ಆಗಿ ನಾನು ಕಿಚನಲ್ಲಿ ಇರ್ತೀನಿ, ಮಿಕ್ಕಿದ್ದು ಅವ್ರ ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಭವ್ಯ ನಿರ್ಧಾರ ಮಾಡ್ಬಿಟ್ರಾ?
ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವ್ರ ಪ್ರಕಾರ ಪ್ರಾಬಬ್ಲಿ ಮೋಕ್ಷಿತ ಅವ್ರಿಗೆ ತಾಳ್ಮೆ ಜಾಸ್ತಿ, ಇವ್ರಿಗಿಲ್ಲ. ಸೊ ಈ ಟಾಸ್ಕ್ ಪ್ರಕಾರ ಅವ್ರೆಲ್ರು ತುಂಬಾ ಇರಿಟೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಬಿಕಾಸ್ ದಟ್ ವಾಸ್ ದ ಟಾಸ್ಕ್ ಅಲ್ವಾ. ಸೊ ಮೋಕ್ಷಿತ ಅವ್ರು ಪ್ರಾಬ್ಲಿ ಬೆಟರ್ ಆಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಈ ಪವರ್ ಅವ್ರು ಕೊಟ್ಬಿಟ್ಟಿದ್ರು. ಅದರಿಂದ ಯಾರಿಗೂ ಉಪಯೋಗ ಆಯ್ತು? ಐ ಮೀನ್ ಅದನ್ನ ಭವ್ಯಗೆ ಲಾಸ್ ಆಯ್ತು, ಬಿಕಾಸ್ ಇಟ್ ವಾಸ್ ಅ ಮಿಸ್ಡ್ ಆಪರ್ಚುನಿಟಿ. ಇಟ್ ಇಸ್ ಅ ಮಿಸ್ಡ್ ಆಪರ್ಚುನಿಟಿ ಡೆಫಿನೆಟ್ಲಿ. ಯಾಕೆ ಇದು ತ್ರಿವಿಕ್ರಮ್ ಯೋಚನೆ ಮಾಡ್ಲಿಲ್ಲ? ಭವ್ಯ ಅವ್ರಿಗೆ ಯಾವತ್ತು ಒಳ್ಳೇದ್ ಹೇಳೋರು ಗೊತ್ತಿಲ್ಲ. ಅಲ್ಲ, ನೀನೇ ತ್ರಿವಿಕ್ರಮ್ ಏನಾದ್ರು ಹೇಳಿದ್ರೆ ಆಟ ಆಡೋಕ್ ಬಿಡ್ಬಿಡ್ಬೇಕು ಅಂತ್ಯ. ಇವಾಗ ಹೇಳಿಲ್ಲ ಅಂದ್ರೆ ಯಾಕೆ ಹೇಳಿಲ್ಲ ಅಂತ ಹೇಳ್ತೀರ. ದಟ್ ವಾಸ್ ತ್ರಿವಿಕ್ರಮ್ ಅವ್ರದಂತೂ ಲೈಕ್ ವಿ ಆಲ್ ನ್ಯೂ ಲೈಕ್ ಅವ್ರೇನು ಎಲಿಮಿನೇಟ್ ಆಗಲ್ಲ ಅಂತ ಅನ್ಕೊಂಡು ಗೊತ್ತಿತ್ತು ನಮ್ಗೆ, ವಾಪಸ್ ಬರ್ತಾರೆ ಅಂತ ಗೊತ್ತಿತ್ತು. ಈಗ ವಾಪಸ್ ಬಂದ ಮೇಲೆ ಕೆಲವು ಇನ್ಸಿಡೆಂಟ್ಗಳಾಗುತ್ತೆ. ಮಂಜಣ್ಣ ಅವ್ರು ಹೇಳ್ತಾರೆ ಅಲ್ಲಿ ಕೂತ್ಕೊಂಡು, ಅಗೇನ್ 3 ದಿವಸಗಳು ಒಂದಾಗ್ಬಿಟ್ಟಿದೆ, ತಿರ್ಗಾ ಗೊತ್ತಿಲ್ಲ ಏನಾಗುತ್ತೋ ಅಂತ. ಓಕೆ, ಎನಿವೇಸ್ ಆಟಗೋಸ್ಕರ ನನ್ಗೆ ಅನ್ಸ್ತಾ ಇರೋದು. ಬಟ್ ಐ ಡೋಂಟ್ ನೋ. ಓಕೆ, ಈಗ ಒಂದಾಗಿದೆ. 3 ದಿವಸಗಳು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಮಂಜಣ್ಣ ಅವ್ರು ಹೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನಮ್ಗೆ ಹೌದಾ ಅಂತ ಕೆಲವು ಕಡೆ ನೋಡಿದಾಗ ಹೌದು ಅಂತ ಅನಿಸ್ತದೆ. ಯಾಕಂದರೆ ಮೂಡ್ ಡೌಟು ನನಗೆ ಇವಾಗ. ಒಂದು, ಸುಮ್ಮನೆ ಜಗಳಾಡ್ತಾರೆ ಭವ್ಯ ಅವ್ರ ಮೇಲೆ, ಅದು ಇದು ಅಂದ್ಕೊಂಡು ಸುಮ್ಮನೆ ಜಗಳಾಡ್ತಾ ಇದ್ದಾರೆ. ಅದೊಂದು ಡೌಟ್ ಇದೆ. ಇಲ್ಲ. ಎರಡನೇದು, ಭವ್ಯ ಅವ್ರಿಗೆ ವಿಸಿಬಿಲಿಟಿ ಸಿಗ್ಲಿ ಅಂತ ಜಗಳಾಡ್ತಾ ಇದ್ದಾರ ಫ್ರೆಂಡ್ ಆಗಿ. ಮೂರನೇದು, ಅವರು 1-2 ಅವರ್ ಆಚೆ ಇದ್ರು, ಕಣ್ಣಿಗೆ ಬಟ್ಟೆ ಕಟ್ಬಿಡೋದು ಸುದೀಪ್ ಸರ್ ಹೇಳಿದ್ರು. ಅಲ್ಲಿ ಏನಾದರೂ ಹೇಳ್ಕೊಟ್ರಾ ನೀವು ಫ್ರೆಂಡ್ಶಿಪ್ಪಲ್ಲಿ ಇರೋದ್ರಿಂದ ನಿಮಗೆ ನೆಗೆಟಿವ್ ಆಗ್ತಾ ಇದೆ, ಅದಕ್ಕೇನಾದರೂ ಅವ್ರ ಫ್ರೆಂಡ್ಶಿಪ್ನ ಕಳ್ಕೊಳಕ್ಕೆ ಈ ಥರ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಕಡೆಯಿಂದ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿರೋದಂತೂ ಪಕ್ಕ ಕಾಣಿಸ್ತಾ ಇದೆ. ಕರೆಕ್ಟ್. ಸೊ ನನ್ಗೇನ್ ಅನ್ಸ್ತು ಗೊತ್ತಾ, ಇಟ್ ಕುಡ್ ಬಿ ಅ ಮಿಕ್ಸ್. ಓಕೆ, ಒಂದೇನಂದ್ರೆ ಲಾಸ್ಟ್ ಟೈಮ್ ಅವರು ಫುಲ್ ಭವ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಭವ್ಯ ಅವ್ರ ಮಾತು ಕೇಳ್ತಾ ಇದ್ರು, ಅವ್ರ ಶ್ಯಾಡೋಲ್ ಇದ್ರು ಅಂತ. ಅದನ್ನ ಆ ಒಪಿನಿಯನ್ ಚೇಂಜ್ ಮಾಡಬೇಕು ಅಂತ ಪ್ರಾಬ್ಲಿ ಇವ್ರು ಡೆಲಿಬ್ರೇಟ್ಲಿ ಭವ್ಯಗೆ ಪ್ರವೋಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭವ್ಯ ಅವ್ರ ಮನೆ ಕೆಲಸ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ರಾತ್ರಿ ಅವ್ರಿಬ್ರು ಕುತ್ಕೊಂಡು ಮಾತಾಡಿದಾಗ ಅವ್ರು ತ್ರಿವಿಕ್ರಮ್ ಭವ್ಯಗೆ ಹೇಳ್ತಾರೆ, ನೀನ್ ಯಾಕೆ ಎಲ್ಲ ಕಡೆ ಹೋಗ್ಬೇಕು, ಅಂದ್ರೆ ನೀನ್ ಯಾಕೆ ಅಲ್ಲಿ ಹೋಗಿ ಕಸ ಗುಡಿಸ್ಬೇಕು ಅಂದ್ರೆ ಹಿ ವಾಸ್ ಸ್ಟಿಲ್ ಅಡ್ವೈಸಿಂಗ್ ಹರ್. ಸೊ ಪ್ರಾಬಬ್ಲಿ ಇವಾಗ ಗೌತಮಿ ಮತ್ತೆ ಮಂಜಣ್ಣ ಮಧ್ಯೆ ಹೇಗಾಯ್ತು, ಗೌತಮಿ ಕ್ಯಾಪ್ಟನ್ ಇದ್ದಾಗ ನಾನು ಇಲ್ಲಿ ನನ್ಗೋಸ್ಕರ ಆಡ್ತಾ ಇದ್ದೀನಿ ಅಂತ ಹೆಂಗ್ ತೋರಿಸ್ಕೊಂಡ್ರು, ಅದೇ ರೀತಿ ಭವ್ಯ ತೋರಿಸ್ಕೊಳ್ಳಿ ಅಂತ ಅವರೇ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇರ್ಬೋದು ಅಂತ ನನಗನ್ಸ್ತಾ ಇದೆ. ಬಟ್ ನನ್ಗೆ 2 ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನೋಡಿದಾಗ ತ್ರಿವಿಕ್ರಮ್ ಅವರು ಅನ್ನೆಸೆಸರಿ ಭವ್ಯ ಜೊತೆ ಜಗಳಾಡ್ತಾ ಇದ್ರು ಅನ್ಸುತ್ತೆ ನನಗೆ. ಅಂಡ್ ನನಗೆ ಓವರ್ ಆಲ್ ಅವರಿಬ್ರು ಕಾನ್ವರ್ಸೇಷನ್ ನೋಡಿದಾಗ ತ್ರಿವಿಕ್ರಮ್ ಈಸ್ ಡಾಮಿನೇಟಿಂಗ್ ಭವ್ಯ ಫಾರ್ ಶೋರ್. ನನಗಿದೆ ಅನ್ಸಿತ್ತು. ಏನಾದ್ರೂ ಭವ್ಯ ಇಸ್ ಕೈಂಡ್ ಆಫ್ ಅಪಾಲಜೆಟಿಕ್. ಸಾರಿ ಅನ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದಾರೆ ಪಾಪ ಅವರು. ಇದು ಅವರ ಗೇಮ್ ಪ್ಲಾನ್ ಆಗಿದ್ದು, ಸ್ಟ್ರಾಟಜಿ ಆಗಿದ್ದು ಏನೋ ಆದ್ರೆ ಓಕೆ. ಬಟ್ ನನಗೆ ಐ ಫೀಲ್ ವೆರಿ ಸಾರಿ ಫಾರ್ ಭವ್ಯ ಅಬೌಟ್ ದಿಸ್ ಹೋಲ್ ಇನ್ಸಿಡೆಂಟ್. ಮೇಡಮ್, ನೀನು ತುಂಬಾ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತೀಯ ಆಯ್ತಾ. ಇಷ್ಟು ವಾರ ತ್ರಿವಿಕ್ರಮ್ ಭವ್ಯ ಜೊತೆ ಇದ್ದಾರೆ, ಭವ್ಯಾಗ ಆಡಕ್ ಬಿಡ್ತಾ ಇಲ್ಲ ಅಂತ ಇದೆಯಾ. ಇವಾಗ ಆಡಕ್ಕೆ ಅಂತ ದಾರಿ ಮಾಡ್ಕೊಡ್ತಾ ಇದ್ರೆ ನಿನಗ್ ಬೇಜಾರಾಗ್ತಾ ಇದೆ. ಏನ್ ಮಾಡೋದು? ಆಡಕ್ಕೆ ಅಂತ ದಾರಿ ಮಾಡ್ಕೊಡು ಗುರು. ನೀನು ಸುಮ್ನೆ ಜಗಳ ಆಡೋದು ಅಂದ್ರೆ ಡೂಟ್ ಇನ್ ದ ರೈಟ್ ವೇ ಅಂತ, ಸ್ವಲ್ಪ ಮೆಚೂರ್ ಆಗಿ ಮಾಡು. ಏನಾದ್ರೆ ಪಾಪ ಭವ್ಯ ಅವರು ಏನೋ ಹೇಳ್ತಾ ಇದಾರೆ, ಅದನ್ನ ಅವ್ರನ್ನ ಕೇಳೋಕ್ ಆಗ್ತಾನೆ ಇಲ್ಲ, ಬಿಡ್ತಾನೆ ಇಲ್ಲ ತ್ರಿವಿಕ್ರಮ್. ಸುಮ್ನೆ ಏನೋ ಆಗ್ತಾ ಇದಾರೆ. ಶಿ ಇಸ್ ಟೆಲ್ಲಿಂಗ್ ಐ ಥಿಂಕ್ ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್, ನೋಡಿ ಇದನ್ನ ಹೇಳ್ಬಾರ್ದು ಹಂಗೆ ಅಂತ ಹೇಳ್ತಾ ಇದ್ದಾರೆ. ಶಿ ಇಸ್ ವೆರಿ ಮೆಚೂರ್ಡ್. ಅವ್ರು ಮಾತಾಡ್ತಾ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಬಟ್ ತ್ರಿವಿಕ್ರಮ್ ಕಡೆಯಿಂದ ಸುಮ್ನೆ ಅನ್ವಾಂಟೆಡ್ ಕಮೆಂಟ್ಸ್ ಗಳು ಪಾಸ್ ಆಗ್ತಾ ಇತ್ತು. ಸೊ ಐ ಥಿಂಕ್ ಇದು ಬೇಕಂತಾನೆ ಮಾಡ್ತಾ ಇರೋದು, ಸ್ಕ್ರೀನ್ ಸ್ಪೇಸ್ಗೋಸ್ಕರ ಇರ್ಬೋದು, ಮತ್ತೆ ಭವ್ಯಗೆ ಅವ್ರು ಕ್ಯಾಪ್ಟನ್ ಆಗಿರೋದು ಅಂತ ಎತ್ತಿ ತೋರ್ಸ್ಕೊಳಕ್ಕೆ ಅಂತಾನು ಮಾಡ್ತಾ ಇರ್ಬೋದು. ಬಿಕಾಸ್ ಇಷ್ಟು ವಾರ ಫ್ರೆಂಡ್ಸ್ ಆಗ್ಬಿಟ್ಟು ಸಡನ್ಲಿ ಯಾಕೆ? ಆರ್ ನೀನು ಹೇಳ್ದಂಗೆ, ಮಂಜಣ್ಣ ಅವ್ರು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಆ ಜೆಲಸಿನೂ ಇರ್ಬೋದು. ಅದೇ ಮಂಜಣ್ಣ ಹೇಳಿದ್ರಲ್ಲ, ತ್ರಿವಿಕ್ರಮ್ಗೆ ಭವ್ಯ ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ, ಅದು ಒಂದ್ ಲೇಯರ್ ಇರ್ಬೋದು. ಇಲ್ಲ ಅದು ಕೆಲವು ಬಿಹೇವಿಯರ್ ನೋಡಿದ್ರೆ ಹಂಗ ಅನ್ಸುತ್ತೆ. ನಾವು ಬರೀ ನಾವು 1 ಅವರ್ ತೋರಿಸಿರೋದ್ರಲ್ಲಿ ಮಾತ್ರ ಅದು ನೋಡಿ ಮಾತ್ರ ಹೇಳ್ತಾ ಇದೀವಿ. ಇನ್ನು ಕೆಲವು ಕಡೆ ನೋಡಿದಾಗ ಇವತ್ತು ಟ್ಯೂಸ್ಡೇ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಸಾಂಗ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಾಗುತ್ತೆ ಅಂದ್ರೆ, ನೀವು ಹೋಗ್ಬಿಟ್ಟು ಜಿಯೋ ಸಿನಿಮಾಲಿ ರಿವೈಂಡ್ ಮಾಡ್ಕೊಂಡು ನೋಡಿ, ನಾನು ಹೇಳ್ತಿರೋದನ್ನ. ತಪ್ಪಾಗಿದ್ರೆ ಬಂದ್ಬಿಟ್ಟು ಕ್ಯಾಕರ್ಸ್ ಮಕ್ಕಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ಭವ್ಯ ಅವರು ರಜಾಜರ ಹತ್ರ ಡ್ಯಾನ್ಸ್ ಮಾಡಕ್ ಹೋಗ್ತಾ ಇರ್ತಾರೆ. ಅಲ್ಲಿಂದ ತ್ರಿವಿಕ್ರಮ್ ವಾಕ್ ಮಾಡ್ಕೊಂಡು ಹೋಗಿ ಹಿಂಗ್ ಸನ್ನೆ ಮಾಡ್ತಾರೆ. ಹಂಗಂದ್ರೆ ಹಿಂದೆ ಹೋಗು ಅಂತ ಅರ್ಥ ಅಂತ ನಾನು ಅನ್ಕೊಂಡಿದ್ದೀನಿ. ಭವ್ಯ ಹೂ ಅಂತಾರೆ. ಹೂ ಅಂದ್ಬಿಟ್ಟು ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ರಜತ್ ಅವ್ರು ಒಬ್ಬರೇ ಡ್ಯಾನ್ಸ್ ಮಾಡ್ತಿರ್ತಾರೆ ಅಲ್ಲಿ.
ಸೊ ಇದನ್ನ ನೀವು ರಿವೈಂಡ್ ಮಾಡಿ ನೋಡಿ, ಸ್ಟಾರ್ಟಿಂಗ್ ಸಾಂಗ್ ಬಂದಾಗ ಬೆಳಬೆಳಗ್ಗೆ. ಸೊ ಇದನ್ನೆಲ್ಲ ನೋಡಿದಾಗ ನೋ ಹಿ ಇಸ್ ನಾಟ್ ಆಕ್ಚುಲಿ, ಅವ್ರಿಗೆ ಜೆಲಸ್ ಇಲ್ಲ ಭವ್ಯ ಅವ್ರ ಕ್ಯಾಪ್ಟನ್ ಆಗಿರೋದು. ಶಿ ಲೈಕ್ಸ್ ಹರ್ ಬಿಕಾಸ್ he said I love you to her. Correct. In one of the episodes. I seriously love you ಅಂತಾನು ಹೇಳಿದ್ರು. See, ಅದು ಫ್ರೆಂಡ್ಶಿಪ್ ಅಲ್ಲಿ ಹೇಳಿದ್ರ, ಏನ್ ಫ್ರೆಂಡ್ಶಿಪ್ ಅಲ್ಲಿ I love you ಅಂತ ಹೇಳಿ, which means it's every day shows ಅಂದ್ರೆ ಕೇರ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಆತರ ಕೇರ್ ಮಾಡೋರು ಅವ್ರ ಕ್ಯಾಪ್ಟನ್ ಆಗಿದ್ದಕ್ಕೆ ಜೆಲಸ್ ಆಗಿದಾರ ಅನ್ನೋದು ಅಗೇನ್ ಕನ್ಫ್ಯೂಷನ್. ಯು ನೋ ವಾಟ್, ಇನ್ನೊಂದು ನಾನು ನೋಟಿಸ್ ಮಾಡಿದ್ದು ನಿನ್ನೆ ಮಂಡೇ ಎಪಿಸೋಡ್ ಅಲ್ಲಿ ಬೆಳಗ್ಗೆ ಡಾನ್ಸ್ ಮಾಡ್ತಾರಲ್ಲ. ಸೊ ಬಿಗ್ ಬಾಸ್ ಒಂದ್ ರೂಲ್ ತುಂಬಾ ಕ್ಲಿಯರ್ ಆಗಿದೆ, ಪಿಸು ಮಾತಲ್ಲಿ ಮಾತಾಡಂಗಿಲ್ಲ, ಆ ತರ ಎಲ್ಲ ಇದೆಲ್ಲ. ಬೆಳಗ್ಗೆ ಎಲ್ರು ಇಲ್ಲಿ ಡಾನ್ಸ್ ಮಾಡ್ತಾ ಇದಾರೆ ಆಯ್ತಾ, ಅಲ್ಲಿ ಹಿಂದೆ ಒಂದ್ ಸೋಫಾದಲ್ಲಿ ನೀವು ನೋಡ್ಬೋದು ತ್ರಿವಿಕ್ರಮ್ ಇದ್ದಾರೆ, ಮತ್ತೆ ಭವ್ಯ ಹೋಗ್ತಾರೆ. ಭವ್ಯ ಹೋಗ್ಬಿಟ್ಟು ಅವ್ರ ಕಿವಿ ಹತ್ರ 2 ಸತಿ ಏನೋ ಹೇಳ್ತಾರೆ. ಸೊ ಐ ಫೀಲ್ ಲೈಕ್ ಈ ಎಡಿಟ್ಸ್ ಎಲ್ಲ ಏನ್ ಮಾಡ್ತಾರೆ ಅಲ್ಲ, ಅದು ಕೂಡ ಒಂದು ನಾವು ಇಲ್ಲಿ ಆಚೆ ಕೂತ್ಕೊಂಡು ನೋಡಿ ನಾವೇನ್ ಪರ್ಸೆಪ್ಷನ್ ಬಿಲ್ಡ್ ಮಾಡ್ಬೇಕು ಅದನ್ನ ಅವ್ರಿಗೆ ಗೊತ್ತು. ಎಡಿಟ್ ಮಾಡಿ ಏನ್ ಎಪಿಸೋಡ್ ಹಾಕ್ತಾರೆ ಅಲ್ಲ, ಅವ್ರಿಗೆ ಗೊತ್ತು ಆಡಿಯನ್ಸ್ ಇದನ್ನ ಈ ರೀತಿ ತಗೊಳುತ್ತೆ, ಹಿಂಗ್ ತಗೋಬೇಕು ಅಂತಾನೆ ಅವ್ರು ಆತರ ಮಾಡೋದು. ಬಿಗ್ ಬಾಸ್ ಅವರು ತುಂಬಾ ಬುದ್ಧಿವಂತರು, ಅದೇನ್ ತೋರಿಸ್ಬೇಕು. ಬಿಕಾಸ್ ನಾನ್ ಕೆಲವು ಸೀನ್ಗಳು ನೋಡಿದಾಗ ಒಂದು ಸೀನ್ ಧನರಾಜು ಮತ್ತೆ ಹನುಮಂತು ಏನೋ ಮಾತಾಡ್ತಾ ಇರ್ತಾರೆ, ಅಲ್ಲಿ ಕಾರ್ನರ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಯಾರೋ ಭವ್ಯ ಬಂದ್ಬಿಟ್ಟು ತ್ರಿವಿಕ್ರಮ್ ಮೂಗಿಗೆ ಹತ್ತಿರ್ತಾರೆ. ಸೊ ಬಿಗ್ ಬಾಸ್ ಧನರಾಜ್ನ ಮಾಡ್ತಾರೆ ಟಕ್ಕದ ಮೇಲೆ ಫೋಕಸ್ ಮಾಡುತ್ತೆ, ಇವ್ರಿಬ್ರು ಮಾತಾಡ್ತಾ ಇರ್ತಾರೆ, ಕಾರ್ನರ್ ಅಲ್ಲಿ ಭವ್ಯ ಅಂತಿರ್ತಾರೆ. ಅದನ್ನ ಯಾಕೆ ತೋರಿಸಬೇಕಾಗಿತ್ತು? ಆಮೇಲೆ ಇದೂ ಅಷ್ಟೇ, ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಪಾಪ ಅವಳು ಕಿವಿಲಿ ಏನು ಹೇಳ್ತಿಲ್ಲ ತ್ರಿವಿಕ್ರಮ್ಗೆ. ಅದು ಹೆಂಗ್ ಕಾಣಿಸುತ್ತೆ ದೂರದಿಂದ ಸಡ ನೋಡಿದ ತಕ್ಷಣ, ಅಂದ್ರೆ ಹಿಂಗ್ ಒಬ್ರಿಗೆ ಹತ್ರ ಹೋಗಿದ ತಕ್ಷಣ ಹೆಂಗ್ ಕಾಣಿಸುತ್ತೆ ನಿಮ್ಗೆ, ಏನಂತ ಕಾಣಿಸುತ್ತೆ ನಿಮ್ಗೆ, ಏನೋ ಬೇರೆ ತರ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಬಟ್ ಆಕ್ಚುಲಿ ಪಾಪ ಅವ್ರ ಕಿವಿಲಿ ಹೋಗಿ ಏನೋ ಹೇಳ್ತಾ ಇರ್ತಾರೆ, ನೆಕ್ಸ್ಟ್ ಸೀನ್ ಗೊತ್ತಾಗುತ್ತೆ ನಮ್ಗೆ. ಸೊ ಐ ಡೋಂಟ್ ನೋ ವಾಟ್ ಬಿಗ್ ಬಾಸ್ ಇಸ್ ಟ್ರೈಂಗ್ ಟು ಡೂ. Crazy. ಸೋ ಫಾರ್ ಇಲ್ಲಿವರೆಗೂ ಭವ್ಯ ಅವ್ರ ಕ್ಯಾಪ್ಟನ್ಸಿ ಆಕ್ಚುಲಿ ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆ. ಅವರು ರೂಲ್ಸ್ ಎಲ್ಲ ಫಾಲೋ ಮಾಡೋದಾಗ್ಲಿ, ಬೇರೆಯವ್ರಿಗೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದಾಗ್ಲಿ, ಅದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ನನ್ನ ಪ್ರಕಾರ. ಬಟ್ ಮಂಜಣ್ಣ ಮಧ್ಯ ಇವ್ರದೆಲ್ಲ ನಡೀತಾ ಇದ್ರೆ ಮಂಜಣ್ಣ ಮಧ್ಯ ಶುರು ಮಾಡ್ಕೊಂಡ್ರು. ನನ್ಗೆ ಅನ್ಸ್ತಾ ಇದೆ ಅವರು ಸ್ಕ್ರೀನ್ ಸ್ಪೇಸ್ಗೋಸ್ಕರ ಅಂತಾನೆ ಮಾಡಿದ್ದು, ಜಗಳ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ ಅಲ್ಲಿ. ಆಕ್ಚುಲಿ ಅವರು ಸುಮ್ನೆ ಕಿರ್ಚಾಡಕ್ ಶುರು ಮಾಡಿದ್ರು ಇವ್ರ ಮೇಲೆ, ಚೈತ್ರಾ ಮೇಲೆ ಎಲ್ಲ. ನಿನ್ಗೇನ್ ಅನ್ಸುತ್ತೆ? ನನಗೆ ಮಂಜಣ್ಣ ಮೇಲೆ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಅಭಿಮಾನ ಜಾಸ್ತಿ ಆಗ್ತದೆ. ಅಲ್ಲ ಗುರು, ನಿಮ್ಮ ಫ್ರೆಂಡ್ ಬಂದು ನಿಮಗೆ ಕಾಫಿನ ಮಕ್ಕಕ್ಕೆ ಎರ್ಚೋವರ್ಗುನು, ಆ ಕೈಗೆ ಹಾಕೊಂಡು ರಪ್ ಅಂತ ಹೊಡೆಯೋವರ್ಗುನು ನಮ್ಮ ಹುಡುಗರೇ ಇಷ್ಟಪ್ಪ. ಒಬ್ರನ್ನ ಒಂದ್ ಪ್ರೀತಿಯಾಗಿ ಯಾರು ಮನ ಪ್ರೀತಿಯಾಗಿ ಮತಸ್ಬಿಟ್ರೆ ಸಾಕು, ಅಂತ ಹೋಗ್ಬಿಡ್ತಾರೆ. ಅವ್ರ ಕ್ಯಾಕಸ್ ಕೂಗಿದ್ರು ಬೈದ್ರು ನಮ್ಗೆ ಅರ್ಥ ಆಗಲ್ಲ, ಕೊನೆಗೆ ನಮ್ಗೆ ಅರ್ಥ ಆಗೋಷ್ಟರಲ್ಲಿ ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಬಟ್ ಪರವಾಗಿಲ್ಲ, ಮಂಜನವ್ರು ಆ ಸ್ಟೇಜ್ಗೆ ಹೋಗ್ಲಿಲ್ಲ, ಬೇಗನೆ ತಿಳುವಳಿಕೆ ತಿಳ್ಕೊಂಡು ವಾಪಸ್ ಬಂದು ಫುಲ್ ಆಕ್ಷನ್ ತೋರಿಸ್ತಾ ಇದಾರೆ. ಅವ್ರು ಹೇಳ್ದಂಗೆ ಆ ಎಮೋಷನಲ್ ಸಪೋರ್ಟ್ ಬೇಕು ಬಿಗ್ ಬಾಸ್ ಮನೆಯಲ್ಲಿ, ಅದು ಅವ್ರಿಗೆ ಸಿಕ್ಕಿರೋದೇ ಆ ಒಬ್ಬರಿಂದ ಫ್ರೆಂಡ್ ಆಗಿ. ಸೊ ಕಷ್ಟ ಆಗತ್ತೆ ಒಬ್ಬರೇ ಆಗಿ ಇರೋದಕ್ಕೆ ಕಂಪ್ಲೀಟ್ಲಿ. ಇವಾಗ ಏನ್ ಗೊತ್ತಾ, ರಜತ್ ಅವ್ರು ಇದರಲ್ಲಿ ಈ ವಿಷಯದಲ್ಲಿ ರಜತ್ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅವ್ರ ಎಮೋಷನಲ್ ಸಪೋರ್ಟ್ಗೋಸ್ಕರ ಕೆಲವು ಜನ ಫ್ರೆಂಡ್ಸ್ ಇದ್ದಾರೆ, ಆ ಬೌಂಡ್ರಿನೂ ಮೇಂಟೈನ್ ಮಾಡಿದ್ದಾರೆ. ಈ ಬರೀ ಇವ್ರ ಜೊತೆನೆ ಇದ್ದಾರೆ ರಜತ್ತು ಅಂತ ಮಾತೇ ಬರಲ್ಲ ಅಲ್ವಾ? ಅಲ್ಲ, ಆಯ್ತು, ನೀನು ಯಾವ ಆಂಗಲ್ ಹೇಳ್ತೀನಿ ನಂಗೆ ಗೊತ್ತಾಯ್ತು. ನಮ್ಮ ಗೌತಮಿ ಅವರು 2 ವಿಷಯ ಹೇಳಿದ್ರು. ಸುದೀಪ್ ಸರ್ ಹೋಗಿ ಅಲ್ಲಿ ಏನೋ ಯಾವ್ದೋ ಒಂದು ಟಾಸ್ಕ್ ಅಲ್ಲಿ ಮಾಡಿ ಅಂದಾಗ ನನಗೆ ಕೋಪನೇ ಬರಲ್ಲ ಸರ್ ಅಂತಂದ್ರು. ಕೋಪ ಬರ್ದಲ್ಲೇ ರಜತ್ ಅವ್ರ ಜಂಗ್ದಿಗಳಾಡಿದ್ರು, ಕೋಪ ಬಂತು ಅಂತ. ವಿಚ್ ಮೀನ್ಸ್ ಅವ್ರ ಕೋಪ ಬರುತ್ತೆ. ಹಂಗ ಸುದೀಪ್ ಸರ್ ಬಂದು ಸುಳ್ಳು ಹೇಳಿದ್ರು, ಪಾಯಿಂಟ್ ನಂಬರ್ 1. ಇನ್ನೊಂದು, ಮಂಜಣ್ಣ ಅವ್ರಿಗೆ ನನಗೆ ಬಂದು ನಾನು ಅಳ್ತಿರ್ಬೇಕಾದ್ರೆ ಕಾಫಿ ಕೊಡ್ತಾರೆ, ನೀರ್ ಕೊಡ್ತಾರೆ. ಮ್ಯಾಮ್ ನೀವ್ ಯಾಕೆ ಇಸ್ಕೋತೀರಾ? ಅವ್ರು ಹೇಳಿದ್ರಲ್ಲ ಅಷ್ಟೆಲ್ಲ ಮಾಡ್ತಾ ಇದಾರೆ ಪಾಪ, ಅದಕ್ಕೆ ಅಂತ ತಗೊಂಡು ಬೇಡ. ದಟ್ ಇಸ್ ಹ್ಯೂಮ್ಯಾನಿಟಿ. ನೀವು ಒಬ್ರನ್ನ ನೀನು ರಿಲೇಶನ್ಶಿಪ್ ನ ಕಟ್ ಮಾಡ್ಬೇಕು ಅಂದ್ರೆ ಹಿಂಗ್ ಕಟ್ ಮಾಡಿ ಬಿಸಾಕ್ಬೇಕು. ಅರ್ಧ ಕಟ್ ಮಾಡಿ ಹ್ಯಾಂಗ್ ಬಿಡೋದಲ್ಲ ಹಿಂಗೆ. ನಿಂತರ ಎಲ್ರದು ಮನ್ಸು ಕಲ್ ಮನ್ಸ್ ಆಗಿರಲ್ಲ, ನಿಂದು ಕಲ್ ಮನ್ಸು ಒಡೆ ನಿಂತರ ಎಲ್ರು ಕಲ್ ಮನ್ಸ್ ಆಗಿರಲ್ಲ. ಅಲ್ಲಿ ಅವರು ಫ್ರೆಂಡ್ಶಿಪ್ ಏನು ತುಂಬಾ ಹರ್ಟ್ ಆಗಿ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ಲಿಲ್ಲ, ಆಟಗೋಸ್ಕರ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಆಚೆ ಹೋಗ್ಬಿಟ್ಟು ನಾವು ಫ್ರೆಂಡ್ಶಿಪ್ ನ ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಂತ. ಸೊ ಅವ್ರಿಗೆ ಫ್ರೆಂಡ್ ಆಗಕ್ ಇಷ್ಟ, ಆಟಗೆ ತೊಂದರೆ ಆಗ್ತಾ ಇದೆ ಅಂತ ಕಟ್ ಮಾಡ್ಬೇಕು ಅಂತ ಡಿಸಿಷನ್ ಬಂದಿರೋದು. ಆ ಸಿಚುವೇಶನ್ ಅಲ್ಲಿ ಆತರ ಇದ್ದಾಗ ನೀವ್ ಯಾರಿಗೋ ಕೇರ್ ಮಾಡ್ತೀರಾ, ಯಾರೋ ಫ್ರೆಂಡ್ ಇದಾರು ಇಷ್ಟು ಎಫರ್ಟ್ಸ್ ಹಾಕ್ತಾ ಇದಾರೆ ಅಂದ್ರೆ ಎಲ್ಲೋ ಬೇಜಾರಾಗುತ್ತೆ, ನಿಮ್ಗಾಗಲ್ಲ ಮನುಷ್ಯರ್ಗಾಗತ್ತೆ. ಹೇಳ್ತೀನಿ ಕೇಳೋ, ಅದು ಆಪೋಸಿಟ್ ಪರ್ಸನ್ ಯಾವ ತರ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಂಜುನಾ ವಾಸ್ ವೆರಿ ಮಚ್ ಅಟ್ಯಾಚ್ ಟು ಹರ್. ಕರೆಕ್ಟ್. ಆತರ ಇರ್ಬೇಕಾದ್ರೆ ಅದ್ ಹೇಳ್ತಿಲ್ವಾ, ಕೆಲವರಿಗೆ ಒಂದು ಸತ್ಯ ಹೇಳಿದಾಗ ಬೇಜಾರಾಗುತ್ತೆ, ಬಟ್ ಸತ್ಯ ಹೇಳೋದು ಇಂಪಾರ್ಟೆಂಟು. ಅದೇ ರೀತಿ ಇದನ್ನ ಮಾಡೋದು ಅವ್ರಿಗೆ ಬೇಜಾರಾಗುತ್ತೆ, ಫ್ರೆಂಡ್ಶಿಪ್ನ ಟೋಟಲ್ ಆಗಿ ಕಟ್ ಮಾಡೋದು ಅವ್ರಿಗೆ ಬೇಜಾರಾಗುತ್ತೆ, ಬಟ್ ಫಾರ್ ಗ್ರೇಟರ್ ಗುಡ್.
ಇಬ್ರು ಒಳ್ಳೇದಕ್ಕೆ. ಗೌತಮಿ ಅವರು ಏನಂತ ಈ ವಿಷಯನ ತಗೊಂಬಂದು ಸುದೀಪ್ ಸರ್ ಮುಂದೆ ಅವ್ರ ಮುಂದೆ ಹೇಳೋ ಅವಶ್ಯಕತೆ ಇತ್ತಾ? ನಾನು ಟ್ರೈ ಮಾಡಿದೆ ವಿಚ್ ಮೀನ್ಸ್ ಇಸ್ ಟ್ರೈಂಗ್ ಟು ಟೆಲ್ ದಟ್ ಐ ಡಿಡ್ ಮೈ ಪಾರ್ಟ್. ಒಳ್ಳೆರಾಗಬೇಕಂದ್ರೆ ಫುಲ್ ಒಳ್ಳೆರಾಗಿ ಅಲ್ವಾ. ಅರ್ಧ ಈಗ ಅದನ್ನ ಹೇಳ್ತಾರದು, ಕಟ್ ಮಾಡಿದ್ರೆ ಫುಲ್ ಕಟ್ ಮಾಡಬೇಡಿ, ಅರ್ಧ ಹ್ಯಾಂಗಿಂಗ್ ಬಿಡಬೇಡಿ, ಯಾಕಂದ್ರೆ ವೇಸ್ಟ್ ಅದು. ಬೇಡ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬೇಕು ನೀವು ಅವ್ರಿಗೆ. ಅವ್ರು ಕೊಟ್ಟರು ನೀವೇ ಕಾಫಿ ಕುಡಿದ್ರಿ, ಅವ್ರ ರೀಸನ್ ಏನ್ ವಡೆ, ಅವ್ರ ರೀಸನ್ ಏನಾಗಿಲ್ಲ ಅದಾಗಿಲ್ಲ ಅಂದ್ರೆ ಬಂದು 4,000 ಜನಗಳ ಮುಂದೆ ಹೇಳ್ಬಾರ್ದಾಗಿತ್ತು. ಅದನ್ನ ಅದ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅದು ಅವ್ರ ಆಟಗೋಸ್ಕರ ಮಾಡ್ತಾ ಇರೋದು, ವೆರಿ ಕ್ಲಿಯರ್. ಯಾಕಂದ್ರೆ ಇವಾಗ ಮಂಜಣ್ಣ ಮತ್ತೆ ಮೋಕ್ಷಿತಾ ವಿಷಯ ಬಂದಾಗೆಲ್ಲ ಗೌತಮಿಯವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಇವ್ರಿಬ್ಬರ ಮಧ್ಯೆ ನಾನ್ ಸಿಕ್ಕಾಕೊಂಡಿದ್ದೀನಿ. ಮೋಕ್ಷಿತಾಗೆ ಮಂಜಣ್ಣ ಅವ್ರ ಜೊತೆ ಪ್ರಾಬ್ಲಮ್ ಇತ್ತು, ಅದ್ರಲ್ಲಿ ನಾನ್ ಸಿಕ್ಕಾಕೊಂಡೆ, ದಟ್ಸ್ ಹೌ ಐ ಲಾಸ್ಟ್ ಮೈ ಫ್ರೆಂಡ್ಶಿಪ್ ವಿತ್ ಮೋಕ್ಷಿತಾ ಅಂತ ಅವ್ರು ತುಂಬಾ ಸತಿ ಹೇಳಿದ್ದಾರೆ. ಮಂಜಣ್ಣ ಮತ್ತು ಮೋಕ್ಷಿತಾ ಮಧ್ಯೆ ಇಶ್ಯೂ ಇರೋದ್ರಿಂದ ಮೋಕ್ಷಿತಾ ಅಸ್ಯೂಮ್ಡ್ ಗೌತಮಿ ಅವರು ಮಂಜಣ್ಣ ಅವ್ರ ಜೊತೆ ಇದ್ದಾರೆ, ದಟ್ಸ್ ಹೌ ಐ ಲಾಸ್ಟ್ ಮೈ ಫ್ರೆಂಡ್ಶಿಪ್. ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಇದ್ರಲ್ಲಿ ನಾನ್ ಪಾರ್ಟ್ ಇಲ್ಲ ಅಂತ. ಅವ್ರು ಫಸ್ಟ್ ಇಂದಾನು ಸ್ಟ್ಯಾನ್ಸ್ ತಗೊಂಡಿದ್ದಾರೆ. ಶಿ ಇಸ್ ದೇರ್ ಫಾರ್ ಹರ್ ಗೇಮ್. ಮಂಜಣ್ಣಂಗೆ ಬುದ್ಧಿ ಇಲ್ಲ, ನಮ್ಮ ಹುಡುಗರು ಬುದ್ಧಿ ಇಲ್ಲ ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಮತ್ತೆ ಬರೀ ಮನೇಲಿ ಆಗ್ತಾ ಇರೋದು ಎಲ್ಲದು ನೋಡಿದ್ರೆ ಹನುಮಂತ್ ಅವ್ರು ಎಲ್ಲೋ ಕಳ್ದೋಗ್ತಾ ಇದಾರೆ, ಅವಾಗ ಬಂದ್ ಹೋಗ್ತಾ ಇದಾರೆ ಅಂತ ಅನ್ಸದೆ. ರಜತ್ ಅವ್ರು ಬರೋ ಮುಂಚೆ ಹನುಮಂತು ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇತ್ತು, ಧನ್ರಾಜನ್ ಹನುಮಂತುಗೆ. ಇವಾಗ ಜಾಸ್ತಿ ರಜತ್ ಅವರು ಚೈತ್ರ ಅವ್ರಿಗೆ ಸಿಗ್ತಾ ಇದೆ ಅಂತ ಅನ್ಸ್ತಾ ಇದೆ. ರಜತ್ ಅವರು ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ಬಿಗ್ ಬಾಸ್ ಹೌಸ್. ಯಾಕಂದ್ರೆ ಹೌ ಡು ಯು ಶೈನ್ ದೇರ್ ಅಂದ್ರೆ, ಕಣ್ಣು ಮುಂದೆ ಒಂದು ಚಿಕ್ಕ ತಪ್ಪಾದಾಗ್ಲೂ ಅದನ್ನ ಎತ್ತಿಡಿಬೇಕು. ಅದನ್ನ ರಜತ್ ಮಾಡ್ತಾರೆ, ಚೈತ್ರ ವಿಸಲ್ ಮಾಡ್ತಾರೆ, ಎಲ್ಲರ ವಿಸಲ್ ಮಾಡ್ತಾರೆ. ಒಂದು ಚಿಕ್ಕ ತಪ್ಪು ಆದಾಗ್ಲೂ ಅಲ್ಲಿ ಏನ್ ಮಾಡ್ಕೊತಾರೆ, ಏನಾರು ಹೇಳ್ಬಿಟ್ರೆ ನನ್ನ ಬಗ್ಗೆ ಏನ್ ತಿಳ್ಕೊಂತಾರೆ ಅಂತ ಅನ್ಕೊಂತಾರೆ. ಬಟ್ ರಜತ್ ಅವ್ರು ಅದನ್ನ ಮಾಡ್ತಾನೆ ಇಲ್ಲ. ಅವ್ರು ವಿನಯ್ ಇರೋದ್ರಲ್ಲ ಸೇಮ್, ಅವ್ರು ಬಂದೊಂದು ಚಿಕ್ಕ ತಪ್ಪು ಕಾಣಿಸ್ತು ಅಂದ್ರೆ ಯಾಕೆ ಹಿಂಗ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಚೈತ್ರ ಅವ್ರಿಗೆ ಏನಿದು ಇವತ್ತು ಯಾಕೆ ಎಲ್ಲರೂ ಯಾರೋ ಮೊನ್ನೆ ತರ ಚರಿತ್ರ ಹಾಕೊಂಡು ಮಲ್ಕೊಂಡಿದ್ರಲ್ಲ ಬೆಶಿಡ್ಕೊಂಡು, ಓ ಇವತ್ತು ಸೋಮವಾರ ಅಲ್ವಾ. ಸೊ ದಟ್ಸ್ ಹೌ ಹಿ ಸ್ಪೀಕ್ಸ್. ಒಂದು ಇದನ್ನು ಬಿಡಲ್ಲ ಅವರು. ಹಂಗ್ ಮಾಡಿದಾಗ್ಲೇ ಯು ವಿಲ್ ಗೆಟ್ ಮೋರ್ ಸ್ಕ್ರೀನ್ ಸ್ಪೇಸ್ ಎಪಿಸೋಡ್ ಅಲ್ಲಿ. ಅಷ್ಟೇ ಅಲ್ಲ, ಇನ್ನೊಂದು ಚೈತ್ರ ಅವ್ರ ಬಟ್ಟೆ ಹೋಗಿತಾ ಇದ್ರೆ ಯಾಕೆ ಬಾಗಲ್ ತೆಗ್ಬಿಟ್ಟು ಹೋಗಿತಾ ಇದೆ, ಕ್ಯಾಮ್ರಾ ಫೋಕಸ್ ಮಾಡ್ಲಿ. ದಿಸ್ ಇಸ್ ವಾಟ್ ಇದು ಬೇಕು ಅಲ್ಲಿ, ಆ ಮನೇಲಿ ಇದು ಬೇಕು. ಸೊ ನೀನ್ ಹೇಳಿದ ಪ್ರಕಾರ ಹನುಮಂತ್ ಅವರು ಐ ಡೋಂಟ್ ನೋ, ಬಿಕಾಸ್ ಅವ್ರಿಗೆ ತುಂಬಾ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಅವ್ರು ನಾಮಿನೇಟ್ ಆದ್ರೂ ಸೇವ್ ಆಗಿ ಬರ್ತಾರೆ. ಬಟ್ ಇದೇ ತರ ಹೋದ್ರೆ ಕಪ್ ಗೆಲ್ತಾರ ಡೌಟ್, ಗೊತ್ತಿಲ್ಲ. ಬಟ್ ಈ ಸೋ ಫಾರ್ ಹನುಮಂತ್ ಅವ್ರು ಮಾಡಿರೋದು ನಾನ್ ನೋಡಿರೋ ಪ್ರಕಾರನು ಒಂದೇ ಮಿಸ್ಟೇಕ್, ಅದೇನಂದ್ರೆ ಉಸ್ತುವಾರಿ ಆದಾಗ ಆಟ ರದ್ದಾದ್ರೆ ಆಗ್ಲಿ ಅಂತ. ಅಲ್ಲಿವರೆಗೂ ಹನುಮಂತ್ ಅವ್ರು ಏನು ಮಿಸ್ಟೇಕೇ ಮಾಡಿರ್ಲಿಲ್ಲ. ಓಕೆನಾ, ತುಂಬಾ ಕ್ಲೀನ್ ಆಗಿ ಆಡ್ಕೊಂಡ್ ಬರ್ತಾ ಇದಾರೆ, ತುಂಬಾ ನ್ಯಾಯವಾಗಿ, ಲೈಕ್ ಏನು ಕ್ಲೀನ್ ಕಾನ್ಸೈನ್ಸ್ ಇಟ್ಕೊಂಡ್ಬಿಟ್ಟು ಅವ್ರು ಆಡ್ಕೊಂಡ್ ಬರ್ತಾ ಇದಾರೆ. ಸೊ ಐ ಮೀನ್ ಯು ನೆವರ್ ನೋ, ಟಾಪ್ 5 ಫಾರ್ ಶೋರ್ ಅನ್ಸುತ್ತೆ. ವೆರಿ ಸ್ಮಾರ್ಟ್, ತುಂಬಾ ಸ್ಮಾರ್ಟ್ ಅವರು. ಸೊ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾಡ್ತಾರೆ. ಅದೇ ಅವ್ರಿಗೆ ಯಾವಾಗ ಮೈಂಡ್ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಸ್ವಿಚ್ ಆಫ್ ಆದಾಗ ಹೆಂಗ್ ಮಾಡ್ತಾರೆ ಅದನ್ನ ನಾನು ನೋಡಕ್ ಕಾಯ್ತಾ ಇದ್ದೀನಿ. ಮತ್ತೆ ಒಡೆ ಚೈತ್ರ ಅವ್ರದ್ದು, ಅಯ್ಯೋ ನೋಡ್ಬಿಟ್ಟು ನಮ್ಗೆ ಭಯ ಆಗ್ತದೆ, ಸುದೀಪ್ ಸರ್ಗೂ ಭಯ ಆಗುತ್ತೆ ಅಂತ ಅನ್ಸುತ್ತೆ. ಅವ್ರದ್ದು ರಜತ್ ಅವ್ರ ಜೊತೆ ಜಗಳ ಆದ್ಮೇಲೆ ಏನೋ ಪೇಪರ್ ಅಲ್ಲಿ ಬರೀತಾ ಇದಾರೆ, ದೇವ್ರ ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟು ಇಟ್ಟಿದ್ದಾರೆ. ಸಿ ಐ ಗೆಟ್ ಇಟ್, ಆಯ್ತಾ, ಲೈಕ್ ತುಂಬಾ ಸತಿ ಲೈಕ್ ನಾನು ಮಾಡ್ತೀನಿ. ಬಟ್ ಅಂದ್ರೆ ಏನ್ ಮಾಡೋದು ದೇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು 2 ಚೀಟಿ ಇಟ್ಬಿಟ್ಟು ಒಂದ್ ಪಿಕ್ ಮಾಡೋದು ಅಥವಾ ಆತರ, ಅಥವಾ ಎಷ್ಟೊಂದ್ ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೂವ ಬಿದ್ರೆ ಹಿಂಗಾಗತ್ತೆ ಹಂಗೆಲ್ಲ ಯೋಚನೆ ಮಾಡೋದು ಮಾಡ್ತಾರೆ. ಬಟ್ ಚೈತ್ರ ಅವ್ರು ಆತರ ಮಾಡಿದ್ದು ಪ್ಲಸ್ ಒಂದ್ ರೀಲ್ ನೋಡ್ದೆ ಕಾಂತಾರ BGM ಹಾಕ್ಬಿಟ್ಟಿದ್ದಾರೆ. ಫುಲ್ ಲೈಕ್ ಇಟ್ಸ್ ಸೋ ಸ್ಕ್ಯಾರಿ ಒಡೆ, ಅದ್ ನೋಡಿದ್ರೆ ಫುಲ್ ಭಯ ಆಗುತ್ತೆ. ಅಲ್ಲ ಅದು ಎಷ್ಟು ಆಶ್ಚರ್ಯವಾಗಿತ್ತು ಅಂತಂದ್ರೆ, ಒಂದ್ ಕಡೆ ವರ ಕೊಟ್ಬಿಡ್ತಿದ್ರು, ಬಿದ್ದೆ ಬಿಡ್ತು. ವಾಟ್ ಕೇಳು ಇಲ್ಲಿ, ಅದು ವರ ಸಿಕ್ಕಾದ್ಮೇಲೆ ಅದೇನು ಇತ್ತು ಪಾಸಿಟಿವ್ ಇರ್ಬೇಕು ಮೋಸ್ಟ್ಲಿ. ಆ ಚೀಟಿಯಲ್ಲಿ ಸಿಕ್ಕಿದ್ ನೆಕ್ಸ್ಟ್ ದಿನಾನೇ ಇವ್ರು ಒಂದ್ ಟೀಮ್ ಕ್ಯಾಪ್ಟನ್ ಆಗೋಗ್ಬಿಟ್ರು ಅಲ್ವಾ. ಕರೆಕ್ಟ್ ಹೇಳ್ತಾರೆ ಚೈತ್ರ ಬಿಡಲ್ಲ ಹೇಳ್ತಾರೆ. ಮತ್ತೆ ಈ ಟಾಸ್ಕ್ ವಿಚಾರಕ್ಕೆ ಬಂದ್ರೆ, ರಿಸೆಪ್ಷನ್ ಟಾಸ್ಕ್ ಇವರೆಲ್ಲ ಎಷ್ಟು ಗಲೀಜಪ್ಪ. ರಜತ್ ಅವರು ಒಂದ್ ಗ್ಲಾಸ್ ಇಂದ ಐಸ್ ತಗೊಂಡ್ಬಿಟ್ಟು ಇನ್ನೊಂದ್ ಗ್ಲಾಸ್ ಅವ್ರ ಕೈಯಿಂದ ಹಾಕೊಡ್ತಾ ಇದಾರೆ. ಇವ್ರು ಎಲ್ಲಾ ಬರೀ ಕೈಯಲ್ಲಿ ಅದೇನೇನ್ ಮುಟ್ಟಿರ್ತಾರೋ ಎಲ್ಲಾ ಬರೀ ಕೈಯಲ್ಲಿ ಎತ್ಕೊಂಡು, ಐಸ್ ಕ್ಯೂಬ್ ಎತ್ಕೊಂಡು ಅಂತೆ, ಟೂಟಿ ಫ್ರೂಟಿ ಎತ್ಕೊಂಡಂತೆ, ಸೈಡಲ್ಲೆಲ್ಲ ತಿನ್ಕೊಂಡ್ಬಿಟ್ಟು. ಇನ್ನೊಂದು ತ್ರಿವಿಕ್ರಮ್ ಅವರು ಟ್ಯಾಪ್ ನೀರ್ ತುಂಬಿಸಿ ಕೊಟ್ಟಿರು. ಇದನ್ನೆಲ್ಲ ಸುದೀಪ್ ಸರ್ ತೋರಿಸ್ಬೇಕು ಈ ವೀಕೆಂಡ್ ಇವ್ರಿಗೆ. ದಟ್ಸ್ ಆಲ್, ದಟ್ ಇಸ್ ಆಲ್. ಬಟ್ ನನ್ಗೆ ಎಲ್ಲಾ ನೆನ್ಸ್ಕೊಂಡ್ರೆ ನನಗೆ ಮೋಕ್ಷಿತರ ಆಟ ಇಷ್ಟ ಆಯ್ತು. ಪಾಪ ಅವ್ರೊಬ್ರೆ ಚೆನ್ನಾಗಿ ಆಡಿದ್ರು ಹೇಳ್ಬೇಕಂದ್ರೆ. ಅವರು ಆಕ್ಚುಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಚೆನ್ನಾಗಿ ಆಡಿದ್ರು. ಅಂದ್ರೆ ಅವ್ರ ರೋಲ್ ನ ಅವ್ರು ತುಂಬಾ ಚೆನ್ನಾಗಿ ಏನ್ ಮಂಜಣ ಅಂತ ಹ್ಯಾಂಡಲ್ ದಟ್ ರಿಯಲಿ ವೆಲ್ ಆಕ್ಚುಲಿ. ಅಂಡ್ ನಂಗೆ ಇನ್ನೊಂದೇನ್ ಅನ್ಸುತ್ತೆ ಗೊತ್ತಾ, ಸೊ ಇವಾಗ
ಐಶ್ವರ್ಯ ಅವರು ಮೋಕ್ಷಿತಾ ಅವರು ಪ್ರೀವಿಯಸ್ ಹಿಂದಿನ ವಾರ ಐಶ್ವರ್ಯ ಅವರು ಮೋಕ್ಷಿತಾ ಅವರು ಅವ್ರ ಮಧ್ಯೆ ಒಬ್ಬರನ್ನ ಸೇವ್ ಮಾಡೋದಂತ ಬರುತ್ತಲ್ಲ ರಜತ್ ಟೀಮ್ ಅಲ್ಲಿ ಇದ್ದಾಗ ಇವರೆಲ್ಲರೂ ಸೇರ್ಬಿಟ್ಟು ಐಶ್ವರ್ಯನ ಸೇವ್ ಮಾಡ್ತಾರೆ. ಓಕೆನಾ, ಅಲ್ಲೆಲ್ಲೂ ಮೋಕ್ಷಿತಾ ಅವ್ರಿಗೆ ಹರ್ಟ್ ಆಯ್ತು, ಬೇಜಾರಾಯ್ತು ಅಂತ ನನ್ಗನ್ಸ್ತು. ಬಟ್ ಆದ್ಮೇಲೆ ಅವರು ಗೌತಮಿ ಮತ್ತೆ ಮಂಜುನಾ ಜೊತೆ ಮತ್ತೆ ಫ್ರೆಂಡ್ಸ್ ಆಗ್ಬಿಟ್ರು. ಅದೇ ಎಪಿಸೋಡ್ ಅಲ್ಲಿ ಅವ್ರು ಫ್ರೆಂಡ್ಸ್ ಆಗಿ ಮಾತುಕತೆ ಎಲ್ಲ ಶುರು ಆಗುತ್ತೆ. ಆಯ್ತಾ, ಐ ಥಿಂಕ್ ಓವರ್ ದ ವೀಕೆಂಡ್ ಎಪಿಸೋಡ್ಸ್ ಆದ್ಮೇಲೆ ಇಟ್ ವಾಸ್ ಪ್ರಿಟಿ ಕ್ಲಿಯರ್ ದಟ್ ಇವ್ರು 3 ಜನ ಫ್ರೆಂಡ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಾನ್ ನೋಟಿಸ್ ಮಾಡಿದ್ದು ಏನಂದ್ರೆ ಮೋಕ್ಷಿತಾ ಅವರು ಗೌತಮಿ ಮತ್ತೆ ಮಂಜನಾ ಅವ್ರ ಜೊತೆ ಫ್ರೆಂಡ್ ಆದ್ಮೇಲೆ ಶಿ ಇಸ್ ಫೈನಲಿ ಫೀಲಿಂಗ್ ಲೈಟ್. ಮುಂಚೆ ಅವ್ರಿಗೆ ನೋಡಿದ್ರೇನೆ ಶಿ ವಾಸ್ ಆಲ್ವೇಸ್ ಇರಿಟೇಟೆಡ್ ಅಂಡ್ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಆಯ್ತಾ, ಇವಾಗ ಶಿ ಸೀಮ್ಸ್ ವೆರಿ ಲೈಟ್ ಅಂಡ್ ಹ್ಯಾಪಿ ಅಂಡ್ ಸೊ ಅವ್ರಿಗೆ ಇವಾಗ ಇಷ್ಟು ದಿನ ಅದು ಬೇಜಾರೇನಿತ್ತು ಅದೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಮತ್ತೆ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಖುಷಿಯಲ್ಲಿದ್ದಾರೆ ಅಂತ ಅನ್ಸ್ತಾ ಇದೆ ನನಗೆಲ್ಲೋ. ತಿರ್ಗಾ ಮಂಜನಾ ಮತ್ತೆ ಮೋಕ್ಷಿತಾ ಫ್ರೆಂಡ್ಸ್ ಆಗ್ಬೋದು, ಗೌತಮಿ ಅವ್ರನ್ನ ಸ್ವಲ್ಪ ದೂರ ಕಳಿಸ್ಬೋದು ಅಂತ ಅನ್ಸ್ತದೆ. ಮಂಜಣ್ಣ ಯು ನೆವರ್ ನೋ, ಕರೆಕ್ಟ್, ಯು ನೆವರ್ ನೋ. ಬಟ್ ಮಂಜಣ್ಣ ಅವ್ರ ಗೌತಮಿನ ಬಿಟ್ಕೊಡಲ್ಲ ನನ್ನ ಪ್ರಕಾರ. ಈಗ್ಲೂ ಬಿಟ್ಕೊಟ್ಟಿಲ್ಲ ಅಂದ್ರೆ ಅಣ್ಣ ನಿಂಗೆ ಬುದ್ಧಿ ಇಲ್ಲ ಅಣ್ಣ. ಇವಾಗ ಏನ್ ಅವ್ರ ಆಟ ಮತ್ತೆ ಎಚ್ಚೆತ್ಕೊಳ್ಳಿ ಆದ್ಮೇಲೆ ಇವಾಗ ಎಚ್ಚೆತ್ಕೊಂಡಿದಾರಲ್ವಾ ಅವರು. ಅದೇ ಎಚ್ಚೆತ್ಕೊಂಡ್ರೆ ಒಳ್ಳೇದು. ನಾವೆಲ್ಲ ಮಂಜಣ್ಣನ್ ಫ್ಯಾನ್ಸು. ಪ್ಲೀಸ್ ನಮ್ಗೆ ನೀವೊಬ್ರೇ ಆಡಿ, ಪ್ಲೀಸ್ ದಯವಿಟ್ಟು ನೀವೊಬ್ರೇ ಆಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಕೊನೆದಾಗಿ ಧನರಾಜ್ ಅವ್ರದ್ದು ಆಟ ನೋಡಿದ್ರೆ ಇವಾಗ ಫುಲ್ ಇವಾಗ ಹಿಂಗ್ ಅನ್ಸ್ತದೆ. ಯಾಕಂದ್ರೆ ಅವ್ರು ಕಾಣಿಸ್ಕೊಳ್ತಾ ಇದ್ದಿದ್ದೆ ಜಾಸ್ತಿ ಹನುಮಂತು ಅವ್ರ ಜೊತೆ. ಹನುಮಂತು ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೆ ಧನರಾಜ್ ಅವರು ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ. ಸೊ ಈ ವಾರ ಏನಾಗತ್ತೆ, ಯಾರು ನಾಮಿನೇಟ್ ಆಗ್ತಾರ ಇಲ್ವಾ? ನಾಮಿನೇಷನ್ ಮಾಡಿಲ್ಲ. ಟ್ಯೂಸ್ಡೇ ಅಲ್ಲ, ನಾಳೆ ಮಾಡ್ಬೋದು. ಇವತ್ತು ಟ್ಯೂಸ್ಡೇ, ನಾಳೆ ವೆನ್ಸ್ಡೇ. ಯೂಶಲಿ ಟ್ಯೂಸ್ಡೇ ನಾಮಿನೇಷನ್ ಶುರು ಆಗುತ್ತೆ ಆಲ್ರೆಡಿ. ಕರೆಕ್ಟ್, ಅದು ಸಿಂಗಲ್ ಕ್ಯಾಪ್ಟನ್ ಇದ್ದಾಗ ಸ್ಟಾರ್ಟ್ ಆಗುತ್ತಲ್ವಾ. ಓ ಹಂಗೆ. ಅದೇನ್ ಮಾಡ್ತಾರೋ, ಯಾರನ್ನಾದ್ರೂ ಕಳಿಸ್ತಾರೋ ಇಲ್ವೋ, ಏನಾಗುತ್ತೋ ಏನೂ ಗೊತ್ತಿಲ್ಲ. ಬಟ್ ಅಟ್ ಲೀಸ್ಟ್ ಗೋಲ್ಡ್ ಸುರೇಶ್ ಅವ್ರದ್ದು ಕ್ಲಾರಿಟಿ ಸಿಕ್ತಲ್ಲ. ದಟ್ ವಾಸ್ ಸೋ ಸ್ಕ್ಯಾರಿ. ಓಕೆ, ಸುದೀಪ್ ಸರ್ ಹೇಳಿದ್ರಲ್ಲ ಅವ್ರ ಮೈ ಮೇಲಿರೋ ಚಿನ್ನಾನು ಮಾರ್ಬೇಕಾಗ್ಬಿಡು ಪರಿಸ್ಥಿತಿ ಬರ್ತಾ ಇತ್ತು ಕಳ್ಸ್ಕೊಟ್ಟಿರ್ಲಿಲ್ಲ ಅಂದ್ರೆ ಅಂತ ಫುಲ್ ಹಂಗೆ ಅನ್ಸ್ಬಿಡ್ತು. ಇವಾಗ ಅವ್ರು ಹೇಳಿದ್ರಲ್ಲ 3 ದಿನದಲ್ಲಿ ಫುಲ್ ರಿಕವರಿ ಆಯ್ತು. ಒಂದ್ ಬೇಜಾರ್ ಏನಾಯ್ತು ಅಂದ್ರೆ ಅವರು ಸರ್ ಇವಾಗ್ಲೂ ಕಳ್ಸಿದ್ರೆ ನಾನು ಹೋಗಿ ಆಡಕ್ ರೆಡಿ. ಐ ವಾಸ್ ಲೈಕ್ ಅಯ್ಯೋ ಇವ್ರು ಎಲಿಮಿನೇಟ್ ಆಗಿಲ್ಲ, ಏನು ಬೇರೆದಕ್ಕೆ ಹೋದ್ರು ಅಂತ ಫುಲ್ ಹಂಗ ಅನ್ಸ್ಬಿಡ್ತು. ವೀಕೆಂಡ್ ಮಾತ್ರ ಫುಲ್ ಸೈಕ್ ಆಗಿತ್ತು. ಎಲ್ರು ಹೇಳ್ತಾ ಇದ್ದಾರೆ ಇವ್ರಿಂಗ್ ಹೇಳಿದ್ರು ನಾನಿದ್ದೆ, ಅಲ್ಲಿದ್ದೆ, ಇವರಿದ್ರು ಅವರಿದ್ರು ಅಂತ ಎಲ್ಲ. ಐ ವಾಸ್ ಲೈಕ್ ವಾಟ್ ಇಸ್ ದಿಸ್. ಅವರು ಸ್ಪೆಷಲಿ ಬಿಗ್ ಬಾಸ್ ಅಲ್ಲಿ ರೂಲ್ ಮಾಡಿದಾರಲ್ವಾ, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಬ್ಬರೇ ಹೋಗ್ಬೇಕು, ಒಬ್ಬರು ಬಿಟ್ಟು ಬೇರೆ ಯಾರು ಹೋಗಂಗಿಲ್ಲ. ಇವ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗ್ಬಿಟ್ಟೆ ಈ ತರ ಎಲ್ಲ ಆಟ ನಡೀತಾ ಇದೆ ಅಂದ್ರೆ ಐ ಡೋಂಟ್ ನೋ ವಾಟ್. ನನಗೆ ಅಲ್ಲಿ ಸುದೀಪ್ ಸರ್ ಹೇಳೋ ಪ್ರಕಾರ 3 ಜನದ್ದು ತಪ್ಪಿದೆ. ಒಂದು ಡ್ರೆಸ್ಸಿಂಗ್ ರೂಮ್ಗೆ ಒಬ್ಬರೇ ಹೋಗ್ಬೇಕು, ಇಬ್ರು ಹೋಗಂಗಿಲ್ಲ. ಇಬ್ರು ಹೋದ್ರೂ ಮಾತಾಡಂಗಿಲ್ಲ ಅಂತ ರೂಲ್ಸ್ ಇರಬೇಕಾದ್ರೆ 3 ಜನ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ರು. ಪಾಯಿಂಟ್ ನಂಬರ್ 1. ಇವಾಗ ಅಲ್ಲಿ ಚೈತ್ರ ಕಡೆ ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ, ಐಶ್ವರ್ಯ ಕಡೆ ಸಪೋರ್ಟ್ ಮಾಡಕ್ಕೆ ಮೋಕ್ಷಿತಾ ಇದ್ದಾರೆ. ಈಗ ಮೋಕ್ಷಿತಾ ಐಶ್ವರ್ಯ ಹೇಳ್ತಿರೋದು ನಿಜ ಆಗಿದ್ರು ಎಷ್ಟು ಮಟ್ಟಿಗೆ ಸತ್ಯ ಅದು ಯಾರಿಗೆ ಗೊತ್ತು. ಯಾಕಂದ್ರೆ ಅಲ್ಲಿ ಆಗಿರೋದು 3 ಜನ ಇದ್ದದ್ದು ಯಾರು ನೋಡಿಲ್ಲ. ಈಗ ಚೈತ್ರ ಅವ್ರು ಹೇಳ್ತಾರೆ ನಾನು ಹೇಳಿಲ್ಲ ಅಂತಾರೆ. ಅವ್ರು ಸುಳ್ಳು ಹೇಳ್ತಾ ಇದಾರೋ ನಿಜ ಹೇಳ್ತಾ ಇದಾರೋ ಗೊತ್ತಿಲ್ಲ. ಎಲ್ಲ ಅನ್ಕೊಂಡಿದ್ದಾರೆ ಸುಳ್ಳು ಹೇಳ್ತಾ ಇದಾರೆ ಅಂತ. ಬಟ್ ಅವ್ರು ನಿಜ ಆಗಿದ್ರದು ಮೋಕ್ಷಿತಾ ಐಶ್ವರ್ಯ ಸೇರ್ಕೊಂಡು ಚೈತ್ರ ಮೇಲೆ ಆಪಾದನೆ ಆಗ್ತಾ ಇದ್ರೆ ಯು ನೆವರ್ ನೋ. ಸೊ ನನ್ನ ಪ್ರಕಾರ ಈ ಡ್ರೆಸ್ಸಿಂಗ್ ರೂಮಲ್ಲಿ ಆಗಿರೋ ಇನ್ಸಿಡೆಂಟ್ನ ಯಾರು ಕನ್ಸಿಡರೇ ಮಾಡಬಾರ್ದು. ಯಾಕಂದರೆ ಅಲ್ಲಿ ಆ್ಯಕ್ಚುಲ್ ಆಗಿ ಏನಾಗಿದೆ ಅಂತ ಕನ್ಕ್ಲೂಷನೇ ಇಲ್ಲ. ಆ ಕನ್ಕ್ಲೂಷನ್ ಇಲ್ದಿರೋದ್ರಿಂದ, ಯಾರು ನೋಡಿಲ್ದಿರೋದ್ರಿಂದ ಐ ಥಿಂಕ್ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇಲ್ಲೇ ಬಿಟ್ಬಿಡ್ಬೇಕು ನನಗೆ ಅನ್ಸ್ದಂಗೆ. ಬಿಕಾಸ್ ಐ ವಿಲ್ ನಾಟ್ ಜಸ್ಟ್ ಗೋ ಬೈ ವಾಟ್ ಮೋಕ್ಷಿತಾ ಅಂಡ್ ಐಶ್ವರ್ಯ ಸೈಂಗ್. ಬೈಂಡ್ ಆಫ್ ದ ಡೇ ಅವರು ಅಲ್ಲಿ ಸೇರಿಕೊಂಡು ಮಾಡಿದ ತಪ್ಪೆ. ಜಸ್ಟ್ ಬಿಕಾಸ್ ಅವರಿಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಚೈತ್ರ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ ತಕ್ಷಣ ಚೈತ್ರ ತಪ್ಪು ಅವ್ರು ಕರೆಕ್ಟು ಅಲ್ಲ, ಚೈತ್ರ ಕರೆಕ್ಟು ಇವ್ರು ತಪ್ಪು ಅಂತ ಹೇಳೋಕ್ಕೆ ನನಗೆ ಐ ಡೋಂಟ್ ನೋ, ಐ ಹ್ಯಾವ್ ನೋ ಕಮೆಂಟ್ ಆನ್ ದಿಸ್. ಓಕೆ ಸರ್, ನಂಗೆ ಒಂದು ವಿಷಯ ಇಷ್ಟ ಆಗಿದೆ ಏನಂದ್ರೆ ಸುದೀಪ್ ಸರ್ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್, ನೀವು ಯಾರೊಟ್ಟಿಗೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಪರ್ಸನಲ್ ವಿಷಯನ ಶೇರ್ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಯೋಚನೆ ಮಾಡಿ ಅಂತ. ದಿಸ್ ಇಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ದಟ್ ಟೋಟ್ಲಿ ಮೇಕ್ಸ್ ಸೆನ್ಸ್. ಯಾಕಂದ್ರೆ ಇಲ್ಲಿ ಯಾರ್ದು ಟ್ರಸ್ಟ್ ಅಂತೂ ಇಟ್ಕೊಂಡಿಲ್ಲ. ಎವ್ರಿಬಡಿ ಹ್ಯಾಸ್ ಜಸ್ಟ್ ಬ್ರೋಕನ್ ದೇರ್ ಟ್ರಸ್ಟ್. ಓಕೆ, ಮತ್ತೆ ಐಶ್ವರ್ಯ ಅವ್ರು ಹೇಳ್ತಾರೆ ಒಂದ್ಸತಿ ಬೆಡ್ ಅಲ್ಲೇ ಇದ್ಬಿಟ್ಟು ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡೋಣ ಅಂತ ಚೈತ್ರ ಅವ್ರು ಹೇಳಿದ್ರು ಅಂತ. ಅವ್ರು ಅಕಸ್ಮಾತ್ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಹೇಳಿದಾರ ಇಲ್ವಾ ಅಂತ. ಹೇಳಿದ್ರೆ ಈ ಕ್ಲಿಪ್ ಬಿಗ್ ಬಾಸ್ ನಮ್ಮನ್ನ ತೋರ್ಸೇ ಇಲ್ಲ. ಅಂದ್ರೆ ಒಂದು ನರೇಷನ್ ಬಿಗ್ ಬಾಸ್ ಎಡಿಟ್ ಹೆಂಗ್ ನಡೀತಾ ಇದೆ ಅಂದ್ರೆ ಈ ವ್ಯಕ್ತಿ ಬಗ್ಗೆ ಇದು ಒಂದು ನ್ಯಾರೇಟಿವ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಆಗೋದ್ರಲ್ಲಿ. ಸೊ ಅದು ಅಕಸ್ಮಾತ್ ಚೈತ್ರ ಅವ್ರು ಹೇಳಿದ್ರೆ ಯಾಕೆ ತೋರಿಸಿಲ್ಲ
ಅಲ್ವಾ? ಇವಾಗ ಆಗ್ಬಿಟ್ಟು ತೋರ್ಸಿಲ್ಲ ಅಂದ್ರೆ ಆಬ್ವಿಯಸ್ಲಿ ಐಶ್ವರ್ಯ ಅವರೇ ನೆಗೆಟಿವ್ ಆಗಿ ಕಾಣೋದು ಅಲ್ವಾ? ಸೊ ಇದನ್ನ ಯಾವ ರೀತಿ ಗೇಜ್ ಮಾಡ್ಬೇಕು, ಯಾವ ರೀತಿ ಗೆಸ್ ಮಾಡ್ಬೇಕಂತ ಅಂತೂ ಸೀರಿಯಸ್ಲಿ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಹಿಂದಿಂದು ತಗೋಬೇಕಂದ್ರೆ, ಹಿಂದಿನ ಎಕ್ಸಾಂಪಲ್ಸ್ ತಗೋಬೇಕಂದ್ರೆ, ಒಂದ್ ಕಡೆ ಚೈತ್ರ ಅವ್ರು ಒಂದ್ ವಿಷಯ ಹೇಳ್ತಾರೆ, ಯಾವ ಎಪಿಸೋಡ್ ಅಂತ ನಂಗೆ ನೆನಪಿಲ್ಲ ಆಯ್ತಾ, ಅಲ್ಲಿ ಹಿಂದ್ಗಡೆ ರಜತ್ ನಿಂತಿರ್ತಾರೆ. ಕರೆಕ್ಟ್, ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರು ಜಗಳ ಆಡ್ತಾ ಇರ್ಬೇಕಾದ್ರೆ ಶಿಶಿರೋದು ವಿಷಯ ಬರುತ್ತೆ ಅಲ್ಲ, ಅವಾಗ ರಜತ್ ಹಿಂದೆನೆ ನಿಂತಿರ್ತಾರೆ. ಆಚೆ ಬಂದ್ಬಿಟ್ಟು ಸೋಫಾ ಮೇಲೆ ಚೈತ್ರ ಅವ್ರಿಗೆ ಕನ್ಫ್ರಂಟ್ ಮಾಡಿದ್ರೆ ಚೈತ್ರ ನನ್ನ ಮಾತೇ ಹೇಳಿಲ್ಲ ಅಂತ ಇದ್ದಾರೆ. ಇದು ಕ್ಯಾಮ್ರಾ ಮುಂದೆ ನಡೆದಿರೋದು, ಮತ್ತೆ ರಜತ್ ಅವ್ರು ಹೇಳ್ತಾ ಇದ್ರೆ ನಾನು ನಿನ್ ಹಿಂದೆನೆ ನಿಂತಿದ್ದೆ ಅಲ್ವಮ್ಮ ಅಂತ. ಅವ್ರು ಆದ್ರೂ ಡಿನೈ ಮಾಡಿದ್ರು. ಇನ್ನೊಂದು ಪಾಯಿಂಟ್ ಅದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಪ್ರಾಬಬ್ಲಿ ಅಲ್ಲಿ ಹೇಳ್ತಿರೋ ಹಾಗೆ ಚೈತ್ರ ಅವ್ರು ಆಕ್ಚುಲಿ ಸರಿಯಾಗಿ ವಿಷಯಗಳನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಹೇಗಿದೆ ಹಾಗ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಬೇರೆ ರೀತಿ ಪೋರ್ಟ್ರೇ ಮಾಡ್ತಾರೆ, ಅಥವಾ ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ಅವ್ರು ಸರಿಯಾಗಿ ಕನ್ವೆ ಮಾಡ್ತಾ ಇಲ್ಲ. ಅಂದ್ರೆ ಅವ್ರು ಏನೋ ಬೇರೆದ್ ಹೇಳ್ಬಿಟ್ಟು ನಾನು ಇದು ಹೇಳ್ದೆ ಅಂತ ಅನ್ಕೊಳ್ತಾರೆ. ಆ ಥರ ಕಮ್ಯುನಿಕೇಶನ್ ಇಶ್ಯೂಸ್ ಇರ್ಬೋದು ಒಳ್ಳೆ. ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಎಂಟೈರ್ ಇನ್ಸಿಡೆಂಟ್ ಅಲ್ಲಿ ಎಲ್ಲ ಆದ್ಮೇಲೆ ಸುದೀಪ್ ಸರ್ ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ. ಮೋಕ್ಷಿತ್ ಅವರು, ಸರ್ ಯಮ್ಮ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಸರ್. ಅನ್ಸ್ತು ನನಗೆ. ಬಟ್ ಇನ್ನೊಂದು ನನಗೆ ಯೋಚನೆ ಆಗಿತ್ತು ಅಂದ್ರೆ, ಅವತ್ತು ಆ ಕ್ಲಿಪ್ ನ ಲಾಸ್ಟ್ ವೀಕೆಂಡ್ ತೋರಿಸಿದ್ರು, ಅದು ರ್ಯಾಂಡಮ್ ಆಗಿ ಬಂತು ಕ್ಲಿಪ್. ಸೊ ಬಿಗ್ ಬಾಸ್ ಮೋಟಿವ್ ಏನಿತ್ತು, ಕಾರಣ ಏನಿತ್ತು ತೋರ್ಸಕ್ಕೆ ಇದನ್ನ? ನನಗನ್ಸ್ದಂಗೆ ಏನಕ್ಕೆ ಕಾರಣ ಅಂತ ನನಗನ್ಸಿರ್ತಿದ್ದು, ಏನಕ್ಕೆ ಕಾರಣ ಅಂತಂದ್ರೆ, ಈ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಂಡಿದ್ದು ಯಾರೋ ಎಲ್ಲೋ ಬಿಟ್ಬಿಟ್ಟಿದ್ದಾರೆ ಮಾತಾಡ್ತಾ. ಇದು ಬಿಗ್ ಬಾಸ್ ಗೊತ್ತಾಗಿದೆ. ಇದು ಆಚೆ ಬರ್ಲಿ ಅಂತ ಆ ವಿಡಿಯೋ ತೋರ್ಸಿದ್ರ, ಐಶ್ವರ್ಯ ಬಾಯಿಂದ ಆಚೆ ಬರ್ಲಿ ಅಂತ ಆ ವಿಡಿಯೋ ತೋರ್ಸಿದ್ರ ಅಂತ ನಾನು ಅನ್ಕೊಂಡಿದ್ದೀನಿ. ಆರ್ ಇಲ್ಲ ಅಂದ್ರೆ ಅವ್ರು ಮಾತಾಡ್ಕೊಳ್ಳೋದು ಇವ್ರಿಗೆ ಸ್ವಲ್ಪ ಕೇಳಿಸಿರ್ಬೋದು ಕ್ಯಾಮ್ರಾ ಅಲ್ಲಿ. ಏನು ಅದನ್ನ ಮೈಕ್ ನ ಮೊಳೆ ನೆತ್ತಾಕ್ಬಿಟ್ಟು ಅದ್ರ ಮೇಲೆ ಟವಲ್ ಹಾಕ್ತಾರಂತೆ ಕೇಳಿಸ್ಬಾರ್ದು ಅಂತ. ಹೌದಾ? ಹೇಳಿಲ್ವಾ? ಯಾರೋ ಹೇಳಿದ್ರು. ಓಹೋ, ಇದು ಕತೆ. ಕ್ರೇಜಿ. ಎನಿವೇಸ್, ಇವಾಗ ಈ ವಾರ ಯಾರು ನಾಮಿನೇಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಅಥವಾ ಈ ವಾರನೂ ಎಲಿಮಿನೇಷನ್ ಇರತ್ತಾ ಇರಲ್ವಾ ಗೊತ್ತಿಲ್ಲ, ಏನಾಗತ್ತೋ ಯಾರಿಗೂ ಗೊತ್ತಿಲ್ಲ. ನನಗನ್ಸ್ದಂಗೆ ಪಕ್ಕ ಚೈತ್ರ, ಧನ್ರಾಜ್, ರಜತ್, ಹೂ ಎಲ್ಸ್, ಮಂಜಣ್ಣ, ಇವರೆಲ್ಲ ನಾಮಿನೇಟ್ ಆಗೇ ಆಗ್ತಾರೆ. ಪ್ರಾಬಬ್ಲಿ ಕಳಪೆ ಕೊಡ್ಬೇಕಂದ್ರೆ ಭವ್ಯ ಅವ್ರಿಗೆ ಕೊಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವರು ಶೋಭಾಗೆ ಇದೇ ರೀಸನ್ ಇಟ್ಕೊಂಡಿದ್ರು, ನೀವ್ ಕ್ಯಾಪ್ಟನ್ ಆಗಿ ಡಿಸ್ಕಷನ್ ಮಧ್ಯೆ ಹೆಂಗ್ ಹೋದ್ರಿ ಅಂತ ಹೇಳ್ಬಿಟ್ಟೆ ಕಳಪೆ ಕೊಟ್ಟಿದ್ರು. ಸೊ ಅದೇ ರೀಸನ್ ಇಟ್ಕೊಂಡು ಐ ಮೀನ್ ಭವ್ಯ ಅವರು ಅದೇ ಮಾಡಿದ್ರು. ಸೊ ಅದೇ ರೀಸನ್ ಕೊಟ್ಟಿ ಕಳಪೆ ಕೊಡ್ಬೋದು. ಭವ್ಯ ಅವ್ರು ಏನಕ್ಕೆ ಹೋಗಿದ್ರು ಅಂದ್ರೆ, ಅವ್ರ ಡಿಯರ್ ಲವಬಲ್ ಫ್ರೆಂಡ್ ಮಾತಾಡ್ತಾ ಇದ್ದಲ್ಲಿ ಅವಳು ಬೇಜಾರಾಗ್ತಾ ಇತ್ತು ಪಾಪ. ಅವ್ರು ಹೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ, ಕ್ಯಾಪ್ಟನ್ ರೂಮ್ ಬಾತ್ರೂಮ್ ಅಲ್ಲಿ ಹತ್ಕೊಂಡ್ ಬಂದ್ರು ಅವ್ರು. ನನ್ಗೆ ನನ್ ಫ್ರೆಂಡ್ ಹೆಂಗಂತ ಅದನ್ನಲ್ಲ ನಮ್ ಕ್ಯಾಪ್ಟನ್ಸ್ ಅವರು ತುಂಬಾ ಸ್ಟಾಪ್ ಮಾಡಕ್ ಟ್ರೈ ಮಾಡಿದ್ರು ತ್ರಿವಿಕ್ರಮ್ಗೆ, ಲೈಕ್ ಡೋಂಟ್ ಕ್ರಾಸ್ ದಟ್ ಲೈನ್ ಅನ್ನೋ ತರ ಆಯ್ತಾ. ಬಟ್ ಇವರು ಫುಲ್ ಗೆಟ್ ಯುವರ್ ಬೆಸ್ಟ್ ಸೆಲ್ಫ್ ಔಟ್ ಅನ್ನೋ ತರ ಪ್ರವೋಕ್ ಮಾಡ್ತಾ ಇದ್ರು. ಐ ಸ್ಟಿಲ್ ಹ್ಯಾವ್ ಎ ಕ್ವೆಶ್ಚನ್ ಮಾರ್ಕ್ ವೈ ಅಂತ ಪ್ರವೋಕ್ ಮಾಡ್ತಾ ಇರೋದು. ಬಟ್ ಲೆಟ್ಸ್ ಸಿ, ಗೊತ್ತಾಗುತ್ತೆ. ಎಲ್ಲ ವ್ಯಕ್ತಿತ್ವಗಳು ಆಚೆ ಬಂದೇ ಬರುತ್ತೆ. ಇನ್ನೊಂದು ನನಗೆ ಭವ್ಯ ಅವ್ರ ಮೇಲೆ ಇಷ್ಟ ಆಗಿತ್ತು ಅಂದ್ರೆ, ತ್ರಿವಿಕ್ರಮ್ ಅವರು ಆಚೆ ಹೋದಾಗ ಗುರು ಬಿಕ್ಕಿ ಹೇಳ್ತಾ ಇದ್ರು. ಸೊ ಫಸ್ಟ್ ಐ ಥಿಂಕ್ ಯಾರು ನಂಬಿಲ್ಲ ಆಯ್ತಾ. ಫಸ್ಟ್ ಅಲ್ಲಿ ಯಾರು ನಂಬೇ ಇಲ್ಲ ಇವ್ರು ಹೋಗ್ತಾರೆ ಅಂತ. ಸುಮ್ನೆ ಸ್ವಲ್ಪ ಹಂಗೆಲ್ಲ ಸ್ವಲ್ಪ ಮಾಡಿದ್ರು. ಅವ್ರಿಗೆ ಎಲ್ರಿಗೂ ಗೊತ್ತಿತ್ತು ತ್ರಿವಿಕ್ರಮ್ ಹೋಗಲ್ಲ ಅಂತ ಆಯ್ತಾ. ಎಲ್ಲಿ ಆ ಡೋರ್ ಓಪನ್ ಆಗೋಯ್ತಲ್ವಾ, ಅವಾಗ ಇಟ್ ಹಿಟ್ ದೆಮ್, ಓ ಶಿಟ್ ಇಸ್ ಆಕ್ಚುಲಿ ಗೋಯಿಂಗ್ ಅಂತ. ಅದಾದ್ಮೇಲೆ ಭವ್ಯ ಹತ್ತಿದ್ದು, ಓ ಗಾಡ್. ಅಲ್ಲೇ ಅವ್ರಿಗೆ ಅರ್ಥ ಮಾಡ್ಕೊಬೇಕಾಗಿತ್ತು ದಟ್ ಇದನ್ನ ಸಂಬಂಧಗಳು ಇಟ್ಕೊಂಡ್ರೆ ನಾನು ವೀಕ್ ಆಗ್ತೀನಿ, ಇಟ್ಕೊಬಾರ್ದಾಗಿತ್ತು, ಬಂದಾಗ ಆ ಸಂಬಂಧನ ಕಂಟಿನ್ಯೂ ಮಾಡಬಾರ್ದಾಗಿತ್ತು ಅಂತ ಅಲ್ಲೇ ಭವ್ಯಗೆ ಏನಾದ್ರು ಸ್ವಲ್ಪ ಜ್ಞಾನೋದಯ ಆಗಿದ್ರೆ. ಬಿಕಾಸ್ ಶಿ ಬ್ರೋಕ್ ಡೌನ್ ಎಮೋಷನಲಿ ತುಂಬಾ 10 ನಿಮಿಷ ತರಂತೆ. ಬಟ್ ಅವ್ರ ಆಟ ಚೇಂಜ್ ಆಗಿದೆ ಅಲ್ವಾ? ಅಂದ್ರೆ ಶಿ ಇಸ್ ಟೇಕಿಂಗ್ ಅ ಸ್ಟ್ಯಾಂಡ್. ತ್ರಿವಿಕ್ರಮ್ ಪ್ರವೋಕ್ ಎಲ್ಲ ಏನೋ ಮಾಡ್ತಾ ಇದ್ರು, ಶಿ ಇಸ್ ಟೇಕಿಂಗ್ ಅ ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್. ಬಟ್ ಇಲ್ಲ, ಅವರು ಇನ್ನು ವಾದ ಮಾಡಬೇಕು ತ್ರಿವಿಕ್ರಮ್ ಅವ್ರ ಜೊತೆ. ಬಿಕಾಸ್ ಸಮ್ ಟೈಮ್ ಹಿ ಇಸ್ ರಾಂಗ್ ಆಯ್ತಾ. ಸೊ ಆಮೇಲೆ ಸಾರಿ ಕೇಳ್ಬಾರ್ದು. ಆಮೇಲೆ ಹೋಗ್ಬಿಟ್ಟು ಆಕೆ ಸಾರಿ ಕೇಳ್ತಾರೆ ತ್ರಿವಿಕ್ರಮ್ಗೆ. ಸೊ ಯಾಕೆ ಅಂತ ನಾನು, when you're right, take a stand, no, fight for it. ಬಟ್ ಐಶ್ವರ್ಯ ಅವರು ಅದೇ ಮಾಡಲ್ಲ. ಚೈತ್ರ ಅವ್ರ ಜೊತೆ ಜಗಳ ಎಲ್ಲ ಆಡ್ಬಿಟ್ಟು ಸಾರಿ ಅಂತ ಹೇಳಿದ್ರಲ್ಲ. ಇವಾಗ ಆಟಾಡೋಸ್ಕರ ಹೇಳಿದ್ದು.
ಇವಾಗ ನಾಮಿನೇಟ್ ಮಾಡ್ಬೇಕು ಅಂದ್ರೆ ಹೋಗಿ ಮಾಡಿ ಚೈತ್ರಾನೇ ಅಲ್ವಾ? ಏನ್ ಮಾಡಿ ಏನ್ ಡೈನಾಮಿಕ್ಸ್ ಚೇಂಜ್ ಆಗತ್ತಪ್ಪ. ಇವ್ರು ಫುಲ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು, ಐಶ್ವರ್ಯ ಅವರು, ಚೈತ್ರ ಅವರು. ಬಟ್ ಐಶ್ವರ್ಯ ಚೆನ್ನಾಗಿ ಆಡ್ತಾ ಇದಾರೆ, ನನ್ಗೆ ಇಷ್ಟ ಆಗ್ತದೆ ಈ ವಾರ ಅವ್ರು ಆಡ್ತಿರೋದು. ಫೈನ್, ಅಟ್ ಲೀಸ್ಟ್ ಶಿ ಇಸ್ ಟೇಕಿಂಗ್ ಸ್ಟ್ಯಾಂಡ್ ಫಾರ್. ಒಂದೇನಂದ್ರೆ ಅವರು ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ರೆ ಸುಮ್ನೆ ನಗಕ್ ಶುರು ಮಾಡ್ಬಿಡ್ತಾರೆ, ಆಯ್ತಾ? ಸೊ ಇದು ಅಗೇನ್ ಕ್ವೆಶ್ಚನ್ ಮಾರ್ಕ್. ಸಿ, ಯಾರಾದ್ರೂ ಅವ್ರದ್ದು ತಪ್ಪಿದ್ರೆ ಕೂಡ ಕವರ್ ಮಾಡಕ್ಕೆ ನಗ್ತಾ ಇರ್ಬೋದು. ಇಟ್ ಕುಡ್ ಬಿ ದೇರ್ ಡಿಫೆನ್ಸ್ ಮೆಕ್ಯಾನಿಸಮ್. ಇಲ್ಲ ಅವ್ರಿಗಿನ್ನ ಜಾಸ್ತಿ ಪ್ರೊವೋಕ್ ಮಾಡಕ್ ಮಾಡ್ತಾ ಇರ್ಬೋದು. ಸೊ ಇವ್ರು ಯಾವ ರೀತಿ ಮಾಡ್ತಾ ಇದ್ರೆ ನಂಗಿನ್ನ ಕ್ಲಾರಿಟಿ ಇಲ್ಲ. Anyways, this is the end of the video. ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe. ಮುಂದಿನ ವಾರ ಮತ್ತೊಂದು ರಿಯಾಕ್ಷನ್ ವಿಡಿಯೋ ಜೊತೆ ಸಿಗೋಣ. ಓಕೆ, ಬಾಯ್.